ಸಿದ್ಧವದ್ಯಂ ನಾರಾಯಣಂ ನಮಸ್ಕೃತ್ಯ ಯಾವುದಾಯ್ತೀಗ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾರ್ಥಂ ವಕ್ಷ್ಯಾಮಿ ವಿಶತಃ ಸಮಸ್ತಗುಣಸಂಪೂರ್ಣ ಗೀತಾ ತಾತ್ಪರ್ಯಮುಚ್ಯತೆ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಃ ಲಕ್ಷ್ಮೀನಾರಾಯಣಂ ನತ್ವಾ ಯಾವುದೀಗ ತಾತ್ಪರ್ಯ ಅಹಂಕರ್ತ ಹರಿಕರ್ತ ಸಿಗ್ತಾ ಇಲ್ಲ ಇಲ್ಲಿದೆ ಭಾಷೆ ಆಯ್ತಲ್ಲ ನಿನ್ನೆ ಇರಬೇಕೀಗ ಅಹಂಕರ್ತ ಹರಿಕರ್ತ ಹೌದು ಅದೇನೆ ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ನಿನ್ನೆ ಹೇಳಿದೆ ಸದಾಚಾರ ಸ್ಮೃತಿಯಲ್ಲಿ ಅದೇ ಮೊದಲ ಶ್ಲೋಕ ಅದಕ್ಕೆ ಅರ್ಥ ಏನು ಬರ್ತಿದ್ದಾರೋ ಇದೇ ಅರ್ಥನೇ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸೀರ್ ನಿರ್ಮಮೋ ಯಾತಿ ಭೂತ್ವ ಇದು ಭೂತ್ವ ಪರಂ ಯುದ್ಧಸ್ವ ಯುವತಜ್ವರ ಹಾಂ ಮೈ ಹೌದು ತಾತ್ಪರ್ಯ ಭಾಷೆ ಆಯ್ತಲ್ಲ ಅದು ಒಟ್ಟು ತಾತ್ಪರ್ಯ ಹೇಳ್ತಾರೆ ನಾಹಂಕರ್ತ ಹರಿಕರ್ತ ಅದೇನು ಬಂತು ನಿರಾಸೀರ್ ನಿರ್ಮಮೋ ಭೂತ್ವ ಅಂತ ಬಂತು ಅನುಸಂಧಾನ ಹೇಗಿರಬೇಕು ಒಟ್ಟಿನ ಮೇಲೆ ಅಂದರೆ ನಾಹಂಕರ್ತ ಹರಿಕರ್ತ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚ ಅಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸವು ಹರಾವೇವಂ ವಿಷ್ಣೋ ತೃಪ್ತಿಕರಃ ಸ ಪ್ರತಿನಿತ್ಯ ದೇವ್ರ ಪೂಜೆ ಮುಗಿದ ಕೊನೆಗೆ ಹೇಳಬೇಕಾದ ಮಾತಿತ್ತು ನಾಹಂಕರ್ತ ಹರಿಕರ್ತ ಅಂತ ನಾಹಂ ಕರ್ತ ನಾನು ಕರ್ತೃವಲ್ಲ ಹಾಗಿದ್ದರೆ ಕರ್ತೃ ಯಾರು ಕೆಲಸ ಆಗಿಬಿಟ್ಟಿದೆ ಕೆಲಸ ಆಗಿದೆ ನಾಹಂಕರ್ತ ಅಂತ ಹೇಳ್ತಾ ಹರಿಕರ್ತ ನೋಡಿ ಅದು ದುಡ್ಡು ಕೊಟ್ಟಾಗಿದೆ ನಾನು ಕೊಟ್ಟಿಲ್ಲ ಅಂತ ಯಾರು ಕೊಟ್ಟಿಲ್ಲ ಅಂದರೆ ದುಡ್ಡು ಕೊಟ್ಟು ಬ್ಯಾಂಕ್ ನಾನು ಕೊಟ್ಟಿಲ್ಲ ಇದು ಅರ್ಥ ಮಾಡ್ಕೊಂಡ್ರೆ ಅದು ಕೊಟ್ಟಿದ್ದೆ ಅದು ಇವನು ದುಡ್ಡೇ ಅದು ಇವನು ಮಾಡಿದ ಕರ್ಮ ಅನುಭವಿಸ್ಬೇಕು ಅಂತ ಇವನು ಮಾಡಿದ ಕರ್ಮನೇ ಕೊಡ್ತಾನೆ ಹೊರತು ಪರಮಾತ್ಮ ಏನು ಕೊಡೋದಿಲ್ಲ ಬೇರೆ ಯಾವುದೋ ಕೊಡೋದಿಲ್ಲ ಹರಿಕರ್ತ ತತ್ಪೂಜಾ ಕರ್ಮ ಚ ಅಖಿಲಂ ಆದ್ದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮ ಕೂಡ ಯಾರ್ದು ಇಲ್ಲಿ ನಾಹಂಕರ್ತ ಅಂತ ಹೇಳಿದಾಗ ಪ್ರತಿಯೊಂದು ಕೂಡ ನಾಹಂ ಭೋಕ್ತ ನಾಹಂ ಗಂತ ಗೊತ್ತಾಯ್ತಾ ನಾಹಂ ಶ್ರೋತ ಎಲ್ಲದಕ್ಕೂ ಸೇರಿಸು ಕರ್ತ ಅಂದ ತಕ್ಷಣವೇ ಸರ್ವಕರ್ತ ವಿಷ್ಣುರೇವ ಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಅಂತ ಹೇಳಿದ್ರಿಂದ ಕೆಲಸ ಮಾಡಿ ಅಲ್ಲ ಕೇಳಿದರೂ ನಾನಲ್ಲ ಕೇಳಿಸಿ ಏನು ಹೇಳಿದರು ಕೂಡ ನಾಹಂಕರ್ತ ಹರಿಕರ್ತ ಹರಿಹಿ ಕರ್ತ ಹಾಗಿದ್ರೆ ಕರ್ತವ್ಯ ಇರಲೇಬೇಕು ಹರಿಕರ್ತ ಇದೆ ನಾನು ಯಾತಕ್ಕೆ ಕರ್ತ ಅಲ್ಲ ಅಂದರೆ ಸ್ವತಂತ್ರನಲ್ಲ ಆದ್ದರಿಂದ ಹರಿಕರ್ತ ಯಾತಕ್ಕೆ ಸ್ವತಂತ್ರನಾದ್ದರಿಂದ ತತ್ಪೂಜಾ ಕರ್ಮ ಚ ಅಖಿಲಂ ತತ್ಪೂಜಾ ಕರ್ಮ ಚ ಅಖಿಲಂ ಎಲ್ಲವನ್ನು ಅವನೇ ಮಾಡೋದ್ರಿಂದ ಮಾಡಿಸೋದ್ರಿಂದ ಇಲ್ಲಿ ಕರ್ತಾಕ್ಕೆ ಇನ್ನೊಂದು ಸೇರಿಸ್ಬೇಕು ಏನಂತ ನಾಹಂ ಕಾರಯಿತ ನಾನು ಮಾಡಿಸಿದವನೂ ಅಲ್ಲ ಗೊತ್ತಾಯ್ತಾ ಈಗ ಮ್ಯಾನೇಜರ್ನ ಕೇಳ್ತಾರೆ ಹೋಗ್ಬಿಟ್ಟು ನೀನು ಯಾಕೆ ನಾನು ಮಾಡಿಸಿಲ್ಲ ಅಂತ ಅವನಂತಾರೆ ಗೊತ್ತಾಯ್ತಾ ನಾನು ಮಾಡಿಲ್ಲ ಅಂತ ಇವನಂತಾನೆ ನಾನು ಮಾಡಿಸಿಲ್ಲ ಅಂತ ಅವನು ಹೇಳ್ತಾರೆ ಆಶ್ಚರ್ಯ ಯಾಕೆ ಅವನಿಗೂ ಜವಾಬ್ದಾರಿ ಅವ್ನಿಗೆ ಗೊತ್ತು ಮ್ಯಾನೇಜರಾಗಿ ಏನು ಮಾಡ್ತಾನಂತೀಗ ತಾನು ಮಾಡೋದನ್ನು ಮಾಡ್ತಾನೆ ಮಾಡಿಸೋದನ್ನು ಮಾಡಿಸ್ತಾನೆ ಅಷ್ಟೇ ಹೊರತು ಏನು ಮಾಡೋಂಗಿಲ್ಲ ಇಚ್ಛೆ ಬಂದ ಮಾಡ್ಸಕ್ಕೆ ಬರ ಆ್ಯಸ್ ಪರ್ ರೂಲ್ಸ್ ಅಂತ ಹೇಳ್ತಾನೆ ಆ್ಯಸ್ ಪರ್ ರೂಲ್ಸ್ಗೊಂದು ಮತ್ತೊಂದು ಅಥಾರಿಟಿ ಇದೆ ಲಿಂಕ್ ಎಲ್ಲ ಕಡೆ ಹೋಗ್ತಾ ಬರುತ್ತೆ ಅರ್ಥ ಮಾಡಿಕೊಂಡ್ರೆ ನಾಹಂಕರ್ತ ಹರಿಕರ್ತ ತತ್ಪೂಜಾ ಚ ಕರ್ಮ ಅಖಿಲಂ ಕರ್ಮ ಅಖಿಲಂ ಏನೇನು ಕೆಲಸಗಳನ್ನು ಮಾಡಿದ್ರೆ ಅದಿಷ್ಟು ದೇವ್ರ ಪೂಜೆನೇ
ಅದು ಅಖಿಲಂ ಶಬ್ದಕ್ಕೆ ಎರಡು ಅರ್ಥ, ಎಲ್ಲ ಅಂತ ಒಂದು ಅರ್ಥ, ಪೂರ್ಣ ಅಂತ ಇನ್ನೊಂದು ಅರ್ಥ. ಏನು ಮಾಡಿದ್ರೆ ಅದಿಷ್ಟು ಕೂಡ ಏನು ಸಂಧ್ಯಾವಂದನೆ ಮಾಡ್ತಾರೆ, ಸಂಧ್ಯಾವಂದನೆ ಒಂದು ಕರ್ಮ, ಅದರಲ್ಲಿ ಆಚಮನ ಪ್ರಾಣಾಯಾಮ ಅರ್ಗೆ ಬೇಕಾದ ಅವಿಷ್ಟು ಕೂಡ ಮತ್ತೇನು ಅಖಿಲಂ, ಅದು ಕೂಡ ನಾವು ಮಾಡಿ ದೇವರು ಮಾಡಿಸಿದ್ದು ಅವನ ಪೂಜೆನೇ, ಪ್ರತಿಯೊಂದು ಭಗವತ್ ಪೂಜೆನೇ. ತಥಾಪಿ ನಮಗೆ ಗೊತ್ತಿದ್ದು ಪೂಜೆ ಮಾಡೋಕ್ಕೆ ಮುಖ್ಯ ಪೂಜೆ ಅಷ್ಟೇ ಅಲ್ಲ, ಅದನ್ನು ಪಾತ್ರೆ ಇಟ್ಕೋತಾನೆ, ಜೋಡಿಸ್ಕೋತಾನೆ, ನೀರು ಹಾಕ್ಕೋತಾನೆ, ನೀರು ಇವೆಲ್ಲ ಕೂಡ ಏನವು ಪೂಜೆಯ ಅಂಗಗಳಾದ್ದರಿಂದ ಅದಿಷ್ಟು ಕೂಡ ಯಾವ್ದ್ರಲ್ಲಿ ಕೌಂಟ್ ಆಗುತ್ತೆ, ಪೂಜೆಗೆ ಕೌಂಟ್ ಆಗುತ್ತೆ. ಅದರ ಬರೀ ಪೂಜೆ ಅಷ್ಟೇ ಮಾಡೋದು ಪೂಜೆ ಅಲ್ಲ, ಸಮಗ್ರವಾಗಿ ಪೂರ್ವಾಪರವೆಲ್ಲ ಸೇರಿದ್ದು ಪೂಜೆನೇ. ಅದಕ್ಕೆ ಅಖಿಲಂ ಅಂತ ಪದಕ್ಕೆ ಎರಡು ಅರ್ಥ. ಅದಕ್ಕೆ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ, ಆದರೆ ನನ್ನಿಂದ ದೇವ್ರ ಪೂಜೆ ಏನು ಮಾಡಿಸಿದ ಅವನ ಅನುಗ್ರಹ ಅಷ್ಟೇ ಹೊರತು ಬೇರೆ ಅಲ್ಲ. ಉದಾಹರಣೆಗೆ ಯಾರೋ ಕೊಟ್ಟ ಹೋಗಿ ಬೇಡ ಅಂತಾರೆ, ಏನು ಮಾಡ್ತೀರಾಗ? ಇಸ್ಕೊಳ್ಳೇ ಇಲ್ಲ ಅವ್ರು ಬೇಡ ಅಂದರು, ಕೆಲಸ ಆಗಲಿ ಹೋಯ್ತಲ್ಲಿ ಅಂದರೆ ತೊಗೊಂಡಿದ್ದೇನದು ಅನುಗ್ರಹ, ತೊಗೊಂಡಿದ್ದು ಅನುಗ್ರಹ ಇಲ್ಲ. ಫೇವರ್ ಮಾಡಿದ್ರು ಅಂತ ಹೇಳೋದಿಲ್ಲ, ಫೇವರ್ ಮಾಡಿದರು. ಇನ್ನು ಕ್ಯೂನಲ್ಲಿ ಸ್ವಲ್ಪ ಈ ಕಡೆ ಇದ್ದರೆ ಹೋಗ್ಬಿಡ್ತಾ ಇದ್ದ, ಆಯ್ತು ಈ ಕಡೆ ಬಾ ಅಂತ ಕರೆದ್ರು, ಬಂದುಬಿಟ್ಟ. ಇಲ್ಲವ್ರು ಏನಾಗ್ತಿತ್ತು, ಆಪರೇಟ್ ಮಿಸ್ ಆಗಿ ಹೋಗ್ಬಿಡ್ತಾ ಇತ್ತು. ಅದು ಅನುಗ್ರಹ, ಆ ಮಟ್ಟಿಗೆ ಅದು ಅನುಗ್ರಹನೇ. ಅದು ಸಾರ್ಥಕ ಮಾಡಿದರೆ ಅದು ತಪ್ಪದು, ಕರುಣೆಯಿಂದ ಮಾಡಿದರೆ ಅನುಗ್ರಹ. ಅದು ಅಗೇನೆಸ್ಟ್ ರೂಲ್ಸ್ ಇರಬಾರ್ದು ಮಧ್ಯೆ, ಅಗೇನೆಸ್ಟ್ ರೂಲ್ಸ್ ಅವನ ಕೈಲಿದೆ. ಈಗ ಈ ಕಡೆ ಅನ್ಬೋದು, ಈ ಕಡೆ ಬೇಕಾದ್ರೆ ಮನಸ್ಸು ಮಾಡಿದ್ರೆ ಬೇಡ, ಕಟ್ ಆಫ್ ಮಾಡ್ಬೋದು ಬೇಕಾದ್ರೆ, ಗೊತ್ತಾಯ್ತಾ? ಅದೇ ರೀತಿ ಮತ್ತೇನು ಮಾಡೋದು ಬೇಕಾದ್ರೆ ಬಾ ಅಂತ ಕರೆದ, ಅವನ ಸ್ವಲ್ಪ ಪವರ್ ಇದೆ, ಅದನ್ನು ಉಪಯೋಗಿಸೋದ್ರಲ್ಲಿ ಜಾಣತನ ಇದೆ. ಅನುಗ್ರಹ ಅಂತ ಕರೆಯೋದು ಅಲ್ಲೇನೆ. ಪೂರ್ತಿ ಮೆಕ್ಯಾನಿಕಲ್ ಆಗಿದ್ರೆ ಏನಾಗುತ್ತೆ, ಅಕಸ್ಮಾತ್ ಈಗ ಸಿಗ್ನಲ್ ಆಟೋಮೆಟಿಕ್ ಬರುತ್ತಾಗ ಅದೇನು ಫೇವರ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಯಾತಕ್ಕೆ ಜಡ ಅಲ್ಲಿ ಅರ್ಧ ಹೋದಾಗ ದಪ್ಪತ್ತು ಬೀಳುತ್ತೆ ಮೈ ಮೇಲೆ ಅಷ್ಟೇ, ಏನು ಮಾಡೋದಿಲ್ಲ, ಅದು ತಿಳುವಳಿಕೆ ಇಲ್ಲ, ಅದಕ್ಕೆ ಅನುಗ್ರಹ ಅಂತ ಕರೆಯೋದಿಲ್ಲ. ಅದು ಯಾರು ಸೆಟ್ ಮಾಡಿರ್ತಾರೆ ಅವ್ರ ಮೇಲೆ ಹೋಗುತ್ತದೆ, ಇವ್ರ ಮೇಲಲ್ಲ, ಸೆಟ್ ಮಾಡಿದ ಮೇಲೆ ಹೋಗುತ್ತೆ. ತದ್ಭಕ್ತಿ ತತ್ಫಲಂ ಮಹ್ಯಂ, ಇಷ್ಟೆಲ್ಲ ತಾನೇ ಮಾಡ್ದ, ಎಲ್ಲ ಮಾಡ್ದ ಕರೆಕ್ಟೇ, ಅನುಗ್ರಹ ಮಾಡ್ದ. ಮತ್ತು ಅದರಿಂದ ಏನಾಗಬೇಕು ನಮಗೆ ಅಂದರೆ ಅನುಗ್ರಹ, ತದ್ಭಕ್ತಿ ಭಕ್ತಿ ಹೆಚ್ಚುತ್ತಾ ಹೋಗಬೇಕು. ಗೊತ್ತಾಯ್ತಾ? ಈಗ ಮಾಫಲೇಶು ಕದಾಚಾರ ಅಂದರೆ ಭಕ್ತಿ ಹೆಚ್ಚಬಾರ್ದು ಅಂತಲ್ಲ, ಭಕ್ತಿ ಕೊಡಬಾರ್ದು ಅಂತಲ್ಲ. ಜ್ಞಾನ ಭಕ್ತಿ ವೈರಾಗ್ಯ ಏನಿರಬೇಕವು ಅವರು ಇರಲೇಬೇಕು. ಜ್ಞಾನ ಭಕ್ತಿ ವೈರಾಗ್ಯ ಮೂರು ಇರಲೇಬೇಕು. ತದ್ಭಕ್ತಿ ತತ್ಫಲಂ ಅಂತ ಹೇಳಿದ ಮೇಲೆ ಮಾಫಲೇಶು ಶಬ್ದಕ್ಕೆ ಏನೂ ಫಲ ಕೇಳಬೇಡ ಅಂತ ಅರ್ಥ ಆಗಲಿಲ್ಲ. ಏನೂ ಫಲ ಕೇಳಬೇಡ ಅಂತಾರೆ, ಮುಖ್ಯ ಫಲ ಕೇಳು, ಅಮುಖ್ಯ ಫಲವನ್ನು ಕೇಳಬೇಡ. ಮಹ್ಯಂ, ಮತ್ತು ಅದ್ರ ಫಲ ಏನು ಭಕ್ತಿಯಿಂದ? ತತ್ಪ್ರಸಾದ ಪುನಃ ಮತ್ತೆ ಪ್ರಸಾದ ಮಾಡ್ತಾನೆ ಇರಲಿ. ಅಲ್ಟಿಮೇಟ್ ಪ್ರಸಾದ ಯಾವುದು? ಮೊದಲು ಕೊಡೋದು ಅಪರೋಕ್ಷ ಜ್ಞಾನ, ಆಮೇಲೆ ಕೊಡೋದು ಮೋಕ್ಷ, ಆಮೇಲೆ ಕೊಡೋದು ಆನಂದ ಉನ್ನಾಹ. 3 ಸ್ಟೇಜ್. ಅದಕ್ಕೆ ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಆನಂದದಶ್ಚ ಮುಕ್ತಾನ ಸ್ಥಯೇ ವೈಕೋ ಜನಾರ್ದನ. ಎಲ್ಲಿ ಕೊಟ್ಟು ಮಾಡಿದ್ದಾರೆ ಹೋಯ್ತು. ಅದರೆಲ್ಲ ಕೇಳಬಾರ್ದು ಔಟ್ ಆಫ್ ಸಿಲೆಬಸ್ ಕೇಳಬಾರ್ದು ಅಂತ ಹೇಳೋದು ವಿಷ್ಣುದತ್ತೋದಯದಲ್ಲಿ ಹೇಳ್ತಾರೆ. ನಾನು ಗೊತ್ತಾಯ್ತಾ? ಅದು ಅತಿ ದೊಡ್ಡ ಪ್ರಕರಣ ಅತಿ ದೊಡ್ಡದು ವಿಷ್ಣುದತ್ತೋದಯನೇ. ಇದರಲ್ಲಿ ಅನುವ್ಯಾಖ್ಯಾನ, ತಾತ್ಪರ್ಯನಿರ್ಣಯ, ಭಾಗವತ ತಾತ್ಪರ್ಯ ಇತ್ಯಾದಿ. ಹೌದು, ಭಕ್ತಿ 3 ಅರ್ಥ ಇದೆಯಲ್ಲ ಭಕ್ತಿಗೆ. ಇಲ್ಲಿ ಭಕ್ತಿ ಕೇಳಿ ಪ್ರಸಾದನ ಕೇಳೇ ಬಿಟ್ರು, ಅದಕ್ಕೆ ಜ್ಞಾನ ಬೇಕೇ ಬೇಕಲ್ಲ. ಯಾವುದೇ ಭಕ್ತಿ ಹಿಂದೆ ಜ್ಞಾನ ಇರಬೇಕಾದ್ರಿಂದ ಜ್ಞಾನ ಕೇಳಿ ಹೇಳಿದ್ರು. ಹಾಲು ಕೊಟ್ಟಿದ್ರೆ ಪಾತ್ರೆ ಸಮೇತ ತಾನೇ ಕೊಡಬೇಕು ಅವರು, ಬರೀ ಕೈಯಲ್ಲಿ ಕೊಟ್ಟರೆ ಹೇಳಿದೆ ಅಂಥೇಳಿ ಅವಳಕ್ಕೆ ವಾಚ್ಯಾಮೃತ ಕೊಡ್ಬೋದು, ಹಾಗೆ ಹಾಲು ಕೊಡ್ಲಿಕ್ಕಾಗಲ್ಲ. ತೃಪ್ತಿಕರ ಸದಾ. ಮತ್ತು ಇದನ್ನು ಮಾಡಿದರೆ ಏನಾಗುತ್ತೆ ಗೊತ್ತಾ? ಕರ್ಮನ್ಯಾಸ, ಈಗ ಅರ್ಥ ಆಯಿತು. ಈ ಕರ್ಮಾಣಿ ಸನ್ಯಸ್ಯ ಅಂತ ಪದಕ್ಕೆ ಅರ್ಥ. ಇದಕ್ಕೆ ಕರ್ಮನ್ಯಾಸ ಅಂತ ಕರೀತಾರೆ. ಅವರೇನು ತಿಳ್ಕೊಂಡ್ರು ಕರ್ಮ ಬಿಟ್ಬಿಡೋದು ಅಂತ. ಕರ್ಮ ಬಿಟ್ಬಿಡೋದಲ್ಲ, ಕರ್ಮದ ಒಪ್ಸೋದು. ಕ್ಯಾಶಿಯರ್ ಕೊಡೋ ಕೆಲಸ ಮಾಡ್ತಾನೆ, ಕ್ಯಾಶೇ ಕೊಡೋದಿಲ್ಲ, ಕೆಲಸ ಆದರೆ ಕಷ್ಟ ಅಂತ ಹೇಳಿದ್ರೆ ಅದು ಮೀನಿಂಗೇ ಇಲ್ಲ. ಗೊತ್ತಾಯ್ತಾ? ಅದಕ್ಕೂ ಕೊಡಬೇಕು, ನಾನು ಕೊಟ್ಟಿಲ್ಲ ಅಂತ ಅನ್ಕೋಬೇಕು. ಇದು ಕೊಡಿಸ್ಬೇಕು, ನಾನು ಕೊಡಿಸಿಲ್ಲ ಅಂತ ಅನ್ಕೋಬೇಕು. ಅದಕ್ಕೆ ಹೇಳಿದೆ ಈಗ ಬಿಡೋದು, ಆ್ಯಕ್ಚುಲಿ ಬಿಡೋದು ಅಂತ ಅರ್ಥ ಅಲ್ಲೇ ಅಲ್ಲ. ಅದಕ್ಕೆ ಏನದು? ಒಪ್ಸೋದು ಅಂತ. ಸಮ್ಯಕ್ ನ್ಯಾಸ ಸನ್ಯಾಸ. ಸುಮ್ಮನೆ ಕೊಟ್ಟ, ತಿಳ್ಕೊಂಡು ಕೊಟ್ಟ, ಎಷ್ಟು ವ್ಯತ್ಯಾಸ. ಬಿಡೋದು ಯಾಕಂದ್ರೆ ಹೇಳಿದಲ್ಲ, ಸನ್ಯಾಸ ಗೃಹಸ್ಥಾಶ್ರಮ ಬಿಟ್ಟು ಸನ್ಯಾಸಾಶ್ರಮಕ್ಕೆ ಹೋಗ್ತಾರೆ. ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಸೇರ್ಬೇಕಾದ್ರೆ ಕೆಲಸ ರಿಲೀವ್ ಆಗಿ ಹೋಗ್ತಾರೆ. ರಿಲೀವ್ ಆಗೋದು ಅಂತ ಅರ್ಥ ಹೊರತು ಬಿಡೋದು ಅಂತ ಹಾಗಲ್ಲ ಅರ್ಥ. ಅದು ಈ ಕಡೆಯಿಂದ ರಿಲೀವ್ ಆಗಬೇಕು, ಆ ಕಡೆಗೆ ಸಬ್ಮಿಟ್ ಮಾಡಬೇಕು. ಇಲ್ಲಿ ರಿಲೀವು, ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಲ್ಲ. ಇದು ಬಿಟ್ಟು ಕೊನೆಗೆ ಅಪಾರ್ಥ ಏನು ಮಾಡ್ಕೊಬಿಟ್ರು. ಈ ಸನ್ಯಾಸದಲ್ಲಿ ಎಲ್ಲ ಬಿಟ್ಟವನಲ್ಲ. ಏನು ಬಿಟ್ಟವನು? ಗೃಹಸ್ಥಾಶ್ರಮ ಬಿಟ್ಟನೇ ಹೊರತು ಸನ್ಯಾಸಾಶ್ರಮ ತೊಗೊಂಡಲ್ಲ.
ಅದೇನಿದೆ ಈಗ ಎಲ್ಲ ಬಿಡ್ಲಿಕ್ಕೆ ಅನುಕೂಲ ಆಯಿತು. ಯಾವ ಬಂಧನ ಇಲ್ಲ ಅವನಿಗೆ. ಇಲ್ಲಿ ಪಿತೃಕಾರ್ಯ ನಡೆದು ಯಾವ ಬಂಧನವೂ ಇಲ್ಲ. ಶ್ರಾದ್ದ ಪಕ್ಷ ಕೂಡ ಮಾಡಬೇಕಾಗಿಲ್ಲ. ಅಷ್ಟು ಮಟ್ಟಿಗೆ ಲೀವ್ ಆದ. ಇದಕ್ಕೆ ಯಾತಕ್ಕೆ ಆ ಟೈಮಿಗೆ ಎಲ್ಲಿ ಉಪಯೋಗಿಸ್ತಾನೆ? ದೇವರು ಅಕಯ ಪ್ರವಿ ಸಂಭೂಮ, ದೇವರಿಗೋಸ್ಕರ ಎಲ್ಲವನ್ನು ಅರ್ಪಿಸಿದವನೇ ಹೊರತು ಬೇರೆ ಏನು ಮಾಡಿಲ್ಲ. ಇದು ಬಿಟ್ಬಿಡೋದು. ಕೆಲವರು ಸನ್ಯಾಸ ತೊಗೊಂಡು ಏನು ಮಾಡ್ತಾರೆ ಗೊತ್ತಾ? ಹಿಂದೆಲ್ಲ ಎಲ್ಲ ಹೋಗ್ಬಿಟ್ಟಿದೆ. ಇನ್ನು ಸನ್ಯಾಸ ತೊಗೊಂಡ್ರು ಅಂದರೆ ತಮ್ಮ ಮನೆ ಮಠ ಎಲ್ಲ ಕೂಡ ಮಠಕ್ಕೆ ಕೊಟ್ಬಿಡೋದು. ಇನ್ಮೇಲೆ ತಾನು ಇದಕ್ಕೆ ಸೇರಿದಂತಾನೆ ತಾನೆ ಕೊಡೋದೆಲ್ಲ ಕೊಟ್ಬಿಡೋದು. ಅದು ಬಿಡಕ್ಕೆ ಬರೋಲ್ಲ. ಸರ್ವೇಶಾಂ ಅಭಯಂ ತತ್ವ. ತನ್ನ ಪಾರ್ಟ್ ಅಂತ ಏನಿದೆ ಅದನ್ನೆಲ್ಲ ಯಾವುದಕ್ಕೆ ಒಪ್ಪಿಸ್ಬೇಕು? ಮಠಕ್ಕೆ ಒಪ್ಪಿಸ್ಬಿಟ್ಟು ಅದಕ್ಕೆ ತಂದು ಏನೂ ಇಲ್ಲ. ಈಗ ಎಲ್ಲ ಕೊಡೋದೆಲ್ಲ ಕೊಟ್ಟು ಇದು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅಕೌಂಟ್ ಇಟ್ಕೊಂಡು ಈ ಕಡೆ ಮಾಡೋಕ್ಕೆ ಬರೋದಿಲ್ಲ. ಕ್ಲೋಸ್ ಮತ್ತೆ ಮುಟ್ಟಾಗಿಲ್ಲ ಆ ಕಡೆ ಹೋಯ್ತು. ಅಂಥವ್ರು ಇದ್ದಾರೆ, ಮಾಡಿದವ್ರು ಇದ್ದಾರೆ. ನಮ್ಮ ಪೂರ್ವಾಶ್ರಮದ ಎಲ್ಲರೂ ಮಠಕ್ಕೆ ಹಾಕಿಬಿಟ್ಟು ಹುಡುಗರಿಗೆಲ್ಲ ಏರ್ಪಾಟ್ ಮಾಡಿ ಅವರೆಲ್ಲ ಅವ್ರು ಬೇಡ ಇವತ್ತಿದ್ದಾರೆ ಇಲ್ಲಿ ಇವತ್ತೇ ಬೇಡ, ಆಮೇಲೆ ಫಾರಿನ್ಗೆ ಹೋದ್ರೆ ಎಷ್ಟೋ ಇಲ್ಲಿ ಮನೆ ಬೇಕಾಗಿ ನೀವೇ ಏನಾರು ಮಾಡಿಕೊಟ್ಟೆ ಅಂತ ಹೇಳ್ಬಿಡ್ತಾರೆ. ಅದನ್ನೆಲ್ಲ ಏನು ಮಾಡಬೇಕಾತ? ಈ ದೃಷ್ಟಿಯಿಂದ ಬೇರೆ ದೇಶದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಸೊ ಬಿಡೋದು ಅಂತ ಅರ್ಥ ಬರಲೇ ಇಲ್ಲ. ಕೊನೆಗೆ ಏನು ಬರಲಿಲ್ಲ? ಬಿಡೋದು ಬರುತ್ತೆ. ಅದು ಸೆಕೆಂಡರಿ ಮೀನಿಂಗ್ ಆಗಿ ತೊಗೋಬೇಕು. ಪ್ರೈಮರಿ ಮೀನಿಂಗಾಗಿ ಒಪ್ಸೋದು ಅಂತ ಅರ್ಥ ಹೊರತು ಏನಲ್ಲ ಬಿಡೋದು ಅಂತ ಅರ್ಥ. ಒಂದು ಅರ್ಥದಲ್ಲಿ ನ್ಯಾಸ ಬಿಡೋದು, ಸಮ್ಯಕ್ ಬಿಡೋದು ಅಂತ ಅರ್ಥ ಆಮೇಲೆ ಬಂದಿದೆ ಹೊರತು ಮುಖ್ಯ ಅರ್ಥದಲ್ಲಿ ಬರೋದಿಲ್ಲ. ಈಗ ಬ್ಯಾಂಕಿಗೆ ಹೋಗಿ ದುಡ್ಡು ಕೊಡ್ಲಿಕ್ಕೆ ಹೇಳಿರ್ತೀವಿ, ದುಡ್ಡು ತಂದು ಕೊಟ್ಟ ಅಷ್ಟೇ. ಚೆಕ್ ಕೊಟ್ಟಿರ್ತಾರೆ, ಅದೇನು ಸೆಲ್ಫ್ ಚೆಕ್ ಕೊಟ್ಟಿರ್ತಾನೆ, ಡ್ರಾ ಮಾಡಿದೆ ನಾವು ಕೆಲಸ ಕೊಟ್ಟ, ಅದು ಒಪ್ಸೋದು. ತಾನೇ ತೊಗೊಂಡೋಗ್ಬಿಟ್ಟು ಅದು ಹೋಯ್ತು. ಅರ್ಥ ಆಯ್ತಾ? ಬೇರೆ ಚೆಕ್ ಕೊಟ್ಟಿರ್ತಾರೆ, ಅವ್ನು ತಂದು ಕೊಡ್ಬೇಕು ಅಷ್ಟೇ ಹೊರತು ಏನು ಮಾಡಾಗಿಲ್ಲ, ತಾನು ತೊಗೊಂಡಾಗಿಲ್ಲ. ನಾಮಿನೇಷನ್ ಕೂಡ ಹಾಗೇನೆ. ನಾಮಿನೇಷನ್ ಅಂದರೆ ಏನು? ಹಾಂ, ಅಷ್ಟೇ ನಡೆಸೋದು ಅಷ್ಟೇ ಹೊರತು ಅವನಿಗೆಲ್ಲದು ಅವನಿಗೆಲ್ಲ. ನಾಮಿನೇಷನ್ ಮೀನ್ಸ್ ನೀನು ತಗೋ ಅಂತ ಅರ್ಥ ಅಲ್ಲ. ನೀನು ಅದನ್ನು ಡೀಲ್ ಮಾಡಿ ಮುಂದಿನ ಕೆಲಸ ನೋಡ್ಕೊ ಅಂತ. ನೋಡ್ಕೊಳ್ಳೋದು ಬೇರೆ, ಇದು ಮಾಡೋದು ಅಂದಮೇಲೆ ನೋಡ್ಕೊಂಡು ಪಾತ್ರೆ ತೊಗೊಂಡು ಏನು ತೊಗೊಂಡೋಗ್ಬಿಟ್ರೆ ನಾಮಿನೇಷನ್ ಯಾರು ಹೇಳೋದು ನಾನು ಬರ್ತೀನಿ ಕಾಯ್ತಿರ್ತಾರೆ, ಅವ್ನು ತಲೆಗೆ ತೊಗೊಂಡು ಹೋಗ್ಬಿಟ್ಟು ಆ ಕಡೆಗೆ. ಅಲ್ಲ, ನೋಡ್ಕೊತಾ ಇರಬೇಕು, ಒಪ್ಪಿಸ್ಬೇಕು. ಅದು ಬೇರೆ. ನಾಮಿನೇಷನ್ ಮೀನ್ಸ್ ಓನರ್ ಕೊಡೋ ನಾಮಿನೇಟ್ ಮಾಡೋನು ಇರ್ತಾನಲ್ಲ, ಅವ್ನ ಪರ್ಪಸ್ ಏನಿರ್ತದಲ್ಲ ಅದನ್ನು ಕಂಟಿನ್ಯೂ ಮಾಡಬೇಕು. ಅದು ನಾಮಿನೇಷನ್ ಮೀನಿಂಗ್. ಅದು ತಾನು ತೊಗೊಳಕ್ಕಾದ್ರೆ ಅದು ಟೊನೆ ಇದಾಗುತ್ತೆ. ಅದಕ್ಕೆ ನಾಮಿನೇಟ್ ಹಾಗೆಲ್ಲ ತೊಗೊಳ್ಳೋ ಹಕ್ಕೇ ಅವನಿಗಿಲ್ಲ. ಯಾರಿಗೆ ಹಕ್ಕಿದೆ ಗೊತ್ತಾ? ಇನ್ಹೆರಿಟೆನ್ಸ್ ಇರ್ತದೆ ಅವರಿಗಿರ್ತದೆ. ಅವನು ಮಗನೇ ಆಗಿದ್ದ, ಅವನಿಗೆ ಕೊಟ್ಟ. ಅದರೊಳಗೆ ಎರಡಿದೆ. ಈಗ ಅವನಿಗೆ ಬರದೇ ಹೋದರೂ ಬರುತ್ತೆ, ಅವರಿಗೆ ನಾಮಿನೇಷನ್ ಮಾಡದೆ ಹೋದರೂ ಬರುತ್ತೆ. ಅದು ರೈಟ್, ಇದು ರೈಟ್ ಅಲ್ಲ. ಅದೆಲ್ಲ ಪ್ರೊಸೀಜರ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಸಿಂಪಲ್ ಮಾಡ್ತಾರೆ. ಎಲ್ಲರೂ ಪ್ರೂವ್ ಮಾಡಬೇಕು, ಇದನ್ನು ಮಾಡಬೇಕು, ಮನೆ ಕೆಲಸ ಮತ್ತೆ ಎಷ್ಟು ದಿವಸ ಕಾಯಬೇಕು, ಎಲ್ಲ ಅದೇನಿಲ್ಲ, ತಕ್ಷಣ ತೊಗೊಂಡ್ಬಿಡ್ಬೇಕು ಅಷ್ಟೇ ಹೊರತು ಅದು ಯಾರಿಗೆ ಲೀಗಲ್ ಹೇರ್ ಆಗಿದ್ರೆ ಮಾತ್ರ, ಬೇರೆಯವರಿಗೆ ಹಕ್ಕಿಲ್ಲ. ನಾಮಿನೇಷನ್ ಅಂದರೆ ಒಬ್ರು ಯಾರು ಒಬ್ರು ಮಾಡಲೇಬೇಕಲ್ಲ, ಮಾಡ್ತಾರೆ ಅಷ್ಟೇ. ಅನಾಥವಾಗಿ ಕೂತ್ಕೊಂಡ್ರೆ ಏನಾಗುತ್ತೆ? ಅದು ಇಷ್ಟಾಗೂ ಕೂತಿದೆ ಅಂತ ಬೇಕಾದಷ್ಟು ಎಷ್ಟೋ ಸಾವಿರಾರು ಕೋಟಿ ಕೂತಿದೆ. ಅನ್ಕ್ಲೇಮ್ಡ್ ಮನಿ, ಅನ್ಕ್ಲೇಮ್ಡ್ ಮನಿ. ಅದು ಇಷ್ಟೆಲ್ಲ ಮಾಡಿದ್ರು ಕೂಡ ಅದು ಹೇಳಿದ್ನಲ್ಲ 30. ಈಗ ಎಷ್ಟೋ ಆಗಿದೆ 30. ಯಾವುದೋ ಸ್ವಲ್ಪ ದಿವಸದಿಂದ ಕೇಳಿರ್ತೀರ, ದಿವಸಕ್ಕೆ ಮಿನಿಟ್ ಹಾಕ್ತಾರೆ ಇರ್ತಾರೆ. ಹೌದು, ಯಾಕಂದ್ರೆ ಅವ್ರಿಗೆ ಇಟ್ಟಿರೋದು ಗೊತ್ತಿಲ್ಲ. ಕೆಲವರಿಗೆ ಕೆಲವು ಏನು ಮಾಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ, ಎಲ್ಲೋ ಇಟ್ಟಿರ್ತಾರೆ. ಹುಡುಗರು ಗೊತ್ತಾಗಿ ಹೋಗಿಬಿಟ್ಟು ನಿಧಿಯಾಗಿ ಒಳಗಿಟ್ಟಿದ್ದನ್ನ ಹೇಳ್ದೆ ಹೋಗ್ಬಿಟ್ರೆ ಆಗೋ ಹಾಗೆ. ಹೌದು ಹೌದು, ಗೊತ್ತು ಹೌದು. ಎಷ್ಟೋ ಮಠಗಳಿಗೂ ಗೊತ್ತಿಲ್ಲ ಆ ರೀತಿ, ಆಸ್ತಿ ಪಾಸ್ತಿಗಳು ಆ ರೀತಿ ಆಗಿಲ್ಲ. ಯಾಕಂದ್ರೆ ಮಧ್ಯೆ ಮಧ್ಯೆ ನೋಡ್ತಿದ್ರೆ ಏನಾಗುತ್ತೆ? ಯಾತಕ್ಕೆ ಹೇಳಿದ್ದೆಲ್ಲ ಅಂದರೆ ನಾಮಿನೇಷನ್ ಅಪಾರ್ಥ ಮಾಡ್ಕೋತಾರೆ ತುಂಬ ಜನ. ತುಂಬ ಜವಾಬ್ದಾರಿ ಜಾಸ್ತಿ ನಾಮಿನೇಷನ್ ಇರೋನಿಗೆ, ಭಾರಿ ಜವಾಬ್ದಾರಿ ಜಾಸ್ತಿ. ಗೊತ್ತಾಯ್ತು. ಡೊನೇಷನ್ ಕೊಟ್ಬಿಟ್ಟು ಅದು ಬೇರೆ ಮಾತು. ಡೊನೇಷನ್ ಕೊಡೋದು ಬೇರೆ, ಲೀಗಲ್ ಹೇರ್ ಬೇರೆ, ನಾಮಿನೇಟ್ ಆಗೋದು ಬೇರೆ. ಇದೆಲ್ಲ ನಾಮಿನೇಷನ್ ಇದ್ದಾಗಲೇ ಹೊರತು ಯಾರಿಗೂ ಓನರ್ಶಿಪ್ ಇಲ್ಲ ಜಗತ್ತಲ್ಲಿ. ದೇವ್ರಿಗೊಂದೇ ಓನರ್ಶಿಪ್ ಇರೋದು, ಅಬ್ಸಲ್ಯೂಟ್ ಓನರ್ಶಿಪ್ ದೇವರು ಒಂದೇ. ಇವರೆಲ್ಲ ಅಬ್ಸಲ್ಯೂಟ್ ಡೀಡ್ ಅಂತ ಹೇಳ್ತಾರಲ್ಲ, ಇದೆಲ್ಲ ಎಷ್ಟು ಅಬ್ಸಲ್ಯೂಟ್ ಆದರೆ ರಿಲೇಟಿವೇ. ಅಬ್ಸಲ್ಯೂಟ್ ಅಂದರೆ ದೇವ್ರದ್ದು ಒಂದೇ. ದೇವರಿಗೆ ಅಬ್ಸಲ್ಯೂಟ್ ಅಂತಲೇ ಹೆಸರು. ಗೊತ್ತಾಯ್ತು? ಅಬ್ಸಲ್ಯೂಟ್ ಅಂತ ಹೇಳಿದರೆ ಡಿಕ್ಷನರಿಯಲ್ಲಿ ಬೇರೆ ಅರ್ಥ ಏನೋ? ಸರ್ವತಂತ್ರ ಸ್ವತಂತ್ರ ಅಂತ ದೇವರು ಮಾತ್ರನೇ.
ತಥಾಪಿ ಕರ್ಮನ್ಯಾಸೋಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ. ಇದು ದೇವರಿಗೆ ಏನಾಗುತ್ತೆ, ಅದೇ ಕೆಲಸ ಕೊಟ್ಟು ದುಡ್ಡು ತಂದು ಕೊಟ್ಟ, ಖುಷಿ ಆಯಿತು ಅವ್ರಿಗೆ. ಅವನೇ ಬೇಕಾದ್ರೆ ಕೊಡ್ಬೋದಾಗ ಸ್ವಲ್ಪ ದುಡ್ಡನ್ನ ಅವನೇ ಕೊಡ್ಬೋದು, ಏನೋ ಹೆಲ್ಪ್ ಮಾಡೋವೆಲ್ಲ ಮಾಡೋದು. ಬಟ್ ಅದರಲ್ಲಿ ತೊಗೊಳಾಗಿಲ್ಲ, ತಾನೇ ತೊಗೊಳಾಗಿಲ್ಲ ಹೊಟ್ಟೆ ಮೇಲೆ, ಅದು ತಪ್ಪು. ಇವತ್ತು ದೇವ್ರು ಅರ್ಪಣೆ ಮಾಡ್ತೀವಿ ಅಂದರೆ ದೊಡ್ಡ ವಿಷಯ ಅಲ್ಲದು, ನಮ್ಮ ಡ್ಯೂಟಿ ಅದು ಆ್ಯಕ್ಚುಲಿ. ದೇವ್ರಿಗೆ ನಾವು ಅನುಗ್ರಹ ಮಾಡಿದ್ದೇನೋ ಅನುಗ್ರಹ ಮಾಡ್ತಾನೆ ಅಲ್ಲ, ದೇವ್ರದ್ದೇ ಅದು. ಆದ್ದರಿಂದ ಅವ್ನು ದುಡ್ಡು ಕೊಟ್ಟರೆ ಅನುಗ್ರಹ ಏನಲ್ಲ, ಅವನದೇ ದುಡ್ಡು ತಂದು ಕೊಟ್ಟು ಅಷ್ಟೇ ಹೊರತು ಇವನು ದುಡ್ಡು ಕೊಡ್ತಾ ಇಲ್ಲ. ನಮ್ಮದಾಗಿ ಏನೂ ಇಲ್ಲ ಕೊಡಲಿಕ್ಕೆ. ಆದ್ದರಿಂದ ಕೊಡೋದೆಲ್ಲ ಏನೋ ದೇವ್ರಿಗೆ ಕೊಡೋದು, ಕೆರೆಯ ನೀರನ್ನು ಕೆರೆಯ ಚೆಲ್ಲಿ ಅಷ್ಟೆ. ತಸ್ಮಾತ್ ಸ್ವತಂತ್ರ ಕರ್ತೃತ್ವಂ ವಿಷ್ಣೋರೇವ ನಚಾನ್ಯಗಂ. ದೇರ್ಫೋರ್ ಸ್ವತಂತ್ರ ಕರ್ತೃತ್ವ ಅಂತ ಎಲ್ಲಿ ನೋಡಿ, ಇದಕ್ಕೆ ಅರ್ಥ ಬಂತು ಈಗ. ನಾಹಂಕರ್ತ ಅಂತ ಬಂತು, ಅದಕ್ಕೆ ಅರ್ಥ ಈಗ ನಾಹಂ ಸ್ವತಂತ್ರ ಕರ್ತ ಅಂತಾಯ್ತು. ಹರಿ ಕರ್ತ ಅಂದರೆ ಹರಿ ಸ್ವತಂತ್ರ ಕರ್ತ ಅಂತಾಯ್ತು. ಇದು ಮುಂದೆ ಅದರಲ್ಲೇ ವ್ಯಾಖ್ಯಾನ ಇದೆ, ಆ ಕೊಟೇಶನ್ನಲ್ಲೇ ಎಕ್ಸ್ಪ್ಲನೇಷನ್ ಇದೆ ಅದರ. ನಚ ಅನ್ಯಗಂ ಉಳಿದವ್ರಿಗೆ ಕೊಡ್ತಕ್ಕಂಥ ಪದಾರ್ಥ ಅಲ್ಲ ಅದು. ತದಧೀನಂ ಸ್ವತಂತ್ರತ್ವಂ ಸ್ವಾವರಾಪೇಕ್ಷೆಯೈವತು. ತದಧೀನಂ ಸ್ವತಂತ್ರತ್ವಂ ಸ್ವಾವರಾಪೇಕ್ಷೆಯೈವತು. ಸ್ವತಂತ್ರ ರಿಲೇಟಿವ್ ಉಪಯೋಗಿಸ್ತೀವಿ ನಾವೀಗ. ಯಾವ ಥರ, ಚೀಫ್ ಆಫ್ ದಿ ಆಫೀಸ್ ಇದ್ದಾನೆ, ಅವನಿಗೇನಿದೆ ಈಗ ಉಳಿದು ಕೆಲಸ ಮಾಡಿಸೋ ಹಕ್ಕಿದೆ ಅಷ್ಟೇ ಹೊರತು ಅದಕ್ಕೆ ಮತ್ತೇನದು, ಅದು ಅವನ ಅಪಾಯಿಂಟ್ಮೆಂಟ್ಸ್ ಅದು ಸೇರ್ಕೊಂಡ್ಬಿಟ್ಟಿದೆ. ಇವನು ತಾನು ಸಪ್ರೇಟ್ ಏನು ಮಾಡಾಗಿಲ್ಲ, ಅವನ ಪೋಸ್ಟಲ್ಲೇ ಸೇರ್ಕೊಂಡಿದೆ ಅದು. ಅದಕ್ಕೇನಂತಾರೆ ರಿಲೇಟಿವ್ ಸ್ವಾತಂತ್ರ್ಯ ಹೊರತು ಅಬ್ಸಲ್ಯೂಟ್ ಕಾನ್ಸೆಪ್ಟ್ ಇಲ್ಲೇ ಇಲ್ಲ ಬೇರೆಯವರಿಗೆ. ಸ್ವಾವರರು ಅಂದ್ರೇನು, ತನಗಿಂತ ಕಡಿಮೆಯವರು ಅಂಡರ್ ಹಿಸ್ ಇದು ವರ್ಕ್ ಮಾಡ್ತಾರಲ್ಲ ಅವ್ರ ಮೇಲೆ ಇವನ ಅಧಿಕಾರ ಇದೆ ಹೊರತು ಅಧಿಕಾರ ಹೋದ ತಕ್ಷಣ ಹೊರಟೋಯ್ತು ಅದು. ಅಧಿಕಾರ ಹೋದ ತಕ್ಷಣ ಅವನೇನೋ ಮಾಡಾಗಿಲ್ಲ. ಜೀವಸ್ಯತು ವಿಕೃತಿರ್ನಾಮ ತದಧೀನಂ ಸ್ವತಂತ್ರತ್ವಂ ಸ್ವಾವರಾಪೇಕ್ಷೆಯೈವತು. ಜೀವಸ್ಯ ವಿಕೃತಿರ್ನಾಮ ಕರ್ತೃತ್ವಂ ಜಡ ಸಂಶ್ರಯಂ. ಜೀವಸ್ಯ ವಿಕೃತಿರ್ನಾಮ ಕರ್ತೃತ್ವಂ ಜಡ ಸಂಶ್ರಯಂ. ಪುಮಾನ್ ದೋಗ್ಧಾ ಚ ಗೋರ್ದೋಗ್ಧ್ರಿ ಸ್ತನೋ ದೋಗ್ಧೇತಿವತ್ ಕ್ರಮಾತ್. ತದಧೀನಂ ಸ್ವತಂತ್ರತ್ವಂ ಸ್ವಾವರಾಪೇಕ್ಷೆಯೈವತು ಉಳಿದವರಿಗೆ. ಜೀವಸ್ಯ ಮುಗಿತಲ್ಲಿ ವಿಕೃತಿರ್ನಾಮ ಕರ್ತೃತ್ವಂ ಜಡ ಸಂಶಯ. ಇದು ಜೀವನ ಕರ್ತೃತ್ವ ಅಂದ್ರೆ ಇಷ್ಟೇ. ಜಡಕ್ಕಿರೋದು ವಿಕೃತಿ. ಅದು ವಿಕೃತಿ ಅಂದ್ರೇನು, ಹಾಲು ಮೊಸರಾಗಿಬಿಡ್ತು, ಹಾಲಿಲ್ಲ ಈಗ. ಮೊಸರು ತುಪ್ಪ ಆಯಿತು, ಅದು ಬೆಣ್ಣೆ ಆಯಿತು, ಅದು ಇಲ್ಲ ಈಗ. ಇದಕ್ಕೆ ವಿಕೃತಿ ಅಂತ ಕರೀತಾರೆ. ಜೀವನಿಗೆ ಆ ವಿಕೃತಿ ಇಲ್ಲ. ಏನಿದೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಜಡಕ್ಕೇನಿಲ್ಲ, ಇದು ನಿಮಿತ್ತ ಕಾರಣನೂ ಅಲ್ಲ, ಏನದು ಉಪಾದಾನ ಕಾರಣ. ಅದು ಉಪಾದಾನ ಕಾರಣ ಅಂದರೆ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಆದ್ದರಿಂದ ಅದು ಬೇರೆ. ಜೀವನಿಗೆ ಅದಿಲ್ಲ. ಇದೆಲ್ಲ ಎಕ್ಸ್ಪ್ಲೇನ್ ದೃಷ್ಟಾಂತ ಕೊಟ್ಬಿಡ್ತಾರೆ. ಎಲ್ಲ ಅರ್ಥ ಆಗ್ಲಿಕ್ಕೆ ಒಂದೇ ಒಂದು ವರ್ಡು, ಒಂದು ಲೈನ್ನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಪುಮಾನ್ ದೋಗ್ಧಾ ಚ ಗೌರ್ ದೋಗ್ಧ್ರೀ ಚ ಸ್ತನೋ ದೋಗ್ಧಾ ಇತಿವತ್ ಕ್ರಮಾತ್. ಹಸುವಿನಿಂದ ಹಾಲು ತಂದ. ಈಗ ಏನು ಹೇಳ್ಬೇಕು ಅವನೀಗ, ಹಸು ಹಾಲು ಕೊಡ್ತು ಹೇಳಿದ. ಗೋಡಿ ಇವನು ಹಾಲು ಕೊಟ್ಟ, ಇಲ್ಲಿ ಉಪಯೋಗಿಸ್ತಾರೆ. ಗೋವಡಿಗೆ ಹಾಲು ಕೊಟ್ಟ ಇವನು, ಹಸು ಕೊಡ್ತು ಅವನು, ಹಸುವಿನ ಸ್ತನ ಕೊಡ್ತು ಇನ್ನೊಂದು. ಮೂರಿದೆ ಈಗ. ಮೂರಲ್ಲಿ ಯಾವ್ದು ಸರಿ? ಮೂರು ಸರಿಯೇ. ಅದು ಆಬ್ಸಲ್ಯೂಟ್ ಸೆನ್ಸ್ನಲ್ಲಿ ಹಾಲಿರೋದು ಯಾರಲ್ಲಿ? ಹಸು. ಇವನೇನು ಹಾಲೇ ಇಲ್ಲ, ಕೊಡೋ ಪ್ರಶ್ನೆ ಬರಲಿಲ್ಲ, ಕರೆಯೋ ಹಾಗೆ ಇಲ್ಲ, ಕೊಡೋಗೋ ಇಲ್ಲ. ಸೊ ಮೇನ್ ಅದು. ಸೊ ಈ ವ್ಯವಹಾರ ಇದೆಯಲ್ಲ ಈಗ, ಇನ್ನು ಹಾಲು ಬರಲೇ ಇಲ್ಲ ಅಂತ ಹೇಳಿದ್ರು. ಹಾಲಿನವನು ಬಂದ, ಹಾಲಿನವನು ಬಂದ, ಅಲ್ಲಿ ಹಸು ಅಲ್ಲ ಹಾಲಿನವನು ಬಂದ. ಹಾಲನ್ನು ಅವನು ಹಾಲು ಕೊಡ್ತಾನ? ಇಲ್ಲ, ಡೆಲಿವರ್ ಮಾಡ್ತಾನೆ. ಡೆಲಿವರ್ ಮಾಡೋದು ಬೇರೆ, ವಿಕೃತಿ ಇರೋದು ಬೇರೆ, ಹೇಳೋದು ಬೇರೆ. ಇದು ಮೂರಕ್ಕೂ ಅಪ್ಲೈ ಆಯ್ತು ಈಗ. ದೇರ್ಫೋರ್ ಎಲ್ಲೆಲ್ಲಿ ಕರ್ತೃತ್ವ ಅಂತ ಉಪಯೋಗಿಸ್ತೇವೆ, ಲೋಕದಲ್ಲಿ ವ್ಯವಹಾರ ಇದೆ. ಈಗ ಲೋಕದಲ್ಲಿ ವ್ಯವಹಾರ ಇದೆ, ಆ ವ್ಯವಹಾರದ ಪ್ರಕಾರ ಹೇಳ್ತಾರೆ. ಬಟ್ ನಿಜವಾದ ವ್ಯವಹಾರದಲ್ಲಿ ಅಲ್ಟಿಮೇಟ್ ಯಾವುದು ಅಂತ ಕೇಳಿದರೆ, ಇಲ್ಲಿ ಸರ್ಕಾರ, ಇಲ್ಲಿ ದೇವರು. ಸರ್ಕಾರನೂ ದೇವರ ಸೇನ. ಮತ್ತೆ ಯಾವ ಸರ್ಕಾರ ಕೂಡ ಏನಲ್ಲ, ಇಂಡಿಪೆಂಡೆಂಟ್ ಅಲ್ಲ. ಪುಮಾನ್ ದೋಗ್ಧಾ ಚ ಗೌರ್ ದೋಗ್ಧ್ರೀ ಸ್ತನೋ. ಎಲ್ಲಿ ಬಂದಿದೆ ದೋಗ್ಧ ಅಂತ ಪದಗಳೆಲ್ಲ? ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ. ಗೊತ್ತಾಯ್ತಾ? ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ವಹ. ಹೇಗಿದೆ ಹಾಗೆ. ಇತಿ ಬ್ರಹ್ಮತರ್ಕವಚನ. ಎಲ್ಲಿ ಮಾತಿದು? ಬ್ರಹ್ಮತರ್ಕದ ಮಾತಿದು. ಈಶ್ವರ ಜೀವ ಅಂದರೆ ಭಗವದ್ಗೀತೆ ವಾಕ್ಯಕ್ಕೆ ಅವರೇ ಬರೆದ ವ್ಯಾಖ್ಯಾನ. ಯಾರು? ವೇದವ್ಯಾಸ ದೇವರೇ ಬರೆದಿದ್ದೆ. ಗೊತ್ತಾಯ್ತಾ? ಇನ್ನು ಬೇರೆ ಅರ್ಥ ಮಾಡೋಂಗಿಲ್ಲ. ಉಳಿದವ್ರು ಅಂತ ಕೊಟೇಶನ್ ಕೊಡದೆ ಹೇಳಿಬಿಡ್ತಾರೆ. ಆದ್ದರಿಂದ ಅದೇನಾಯ್ತದ, ಅದು ಅರ್ಥ ಕನ್ವಿನ್ಸಿಂಗ್ ಅಲ್ಲ, ಕೊಟೇಶನ್ ಅದಕ್ಕಿಲ್ಲ, ಸಪೋರ್ಟ್ ಏನೂ ಇಲ್ಲ. ಅದು ಕಲ್ಪನೆ ಅಷ್ಟೇ ಹೊರತು ಗೀತಾರ್ಥ ಆಗಲಿಲ್ಲ. ಅದು ಗೀತಾರ್ಥ ಆಚಾರ್ಯ ಹೇಳಿದೆ, ಗೀತಾರ್ಥಂ ವಕ್ಷ್ಯಾಮಿ ಅಂದರೆ ಗೀತೆಗೆ ಅರ್ಥ ಏನಿದೆಯಲ್ಲ, ಗೀತೆಗೆ ಅರ್ಥವನ್ನು ಗೀತಾರ್ಥ ಹೇಳೋ ವಾಕ್ಯಗಳನ್ನು ಕೋಟ್ ಮಾಡೇ ಹೇಳ್ತೇವೆ ಅಂತ. ಕೋಟ್ ಮಾಡೇ ಹೇಳದೆ ಹೊರತೇನಲ್ಲ,
ಎಷ್ಟೊತ್ತು ನಮಗೆಲ್ಲ ಸೇಮೆ. ಕಾಪಿಯನ್ನು ಒಂದೇ ಡೂಪ್ಲಿಕೇಟ್ ಒಂದು ಮಾತಿಗೆ ಏನಾಗ್ಬಿಡುತ್ತೆ ಇಮಿಡಿಯೇಟ್ಲಿ, ಒರಿಜಿನಲ್ ಅಲ್ಲ. ಅದು ಸುಳ್ಳೇನೂ ಅಲ್ಲ, ಸ್ಟಿಲ್ ಒರಿಜಿನಲ್ ಅಲ್ಲ. ಇದು ಕೋಟ ಇದು, ಅದು ಇನ್ನೂ ಡೇಂಜರ್. ಒರಿಜಿನಲ್ ಏನೂ ಅಲ್ಲ, 1000 ಮಾಡಿಕೊಟ್ರೂ ಉಪಯೋಗ ಇಲ್ಲ. ಅದಕ್ಕೆ ನಮ್ಮಲ್ಲಿ ಕರ್ತೃತ್ವ ಅನ್ನೋದಿಲ್ಲ. ಸ್ವತಂತ್ರವಾಗಿ ಈಶ್ವರ ಜೀವ ನೋಡಿ, ಈಶ್ವರ ಜೀವ ಪ್ರಕೃತಿ, ಅಲ್ಲಿ ಗೋವಿದೆ, ಆಮೇಲೆ ದೋಗ್ಧರು ಇದ್ದಾನೆ, ಆಮೇಲೆ ಹಸುವಿನ ಸ್ತನ ಇದೆ. ಮೂರಕ್ಕೂ ಕೂಡ ಕರ್ತೃತ್ವ ಅನ್ನೋದು ಹೇಗೋ ಹಾಗೆ. ಕರ್ತೃತ್ವ ಅಕರ್ತೃತ್ವಂಚ ವಿಭಾಗೇನ ಗಾತವ್ಯಂ ಸರ್ವತ್ರ. ಇದೆಲ್ಲಿ ಸೇರಿಸ್ಕೋಬೇಕು? ಇದಿಷ್ಟು ಕೂಡ ಎಲ್ಲಿ ಸೇರಿಸ್ಕೋಬೇಕು? ಭೀಮಸೇನರು ಉಪದೇಶ ಮಾಡ್ತಾರೆ. ಜೀವಕರ್ತೃತ್ವ ಅರ್ಥ ಮಾಡೋದು ಎಲ್ಲ ಗೊತ್ತಿರಬೇಕು. ಜೀವಕರ್ತೃತ್ವ ತುಂಬ ದಿನ ಪ್ರಶ್ನೆ ಕೇಳ್ತಾರಲ್ಲ, ಅದಕ್ಕೆ ಅದು ಉತ್ತರ. ಇದಿಷ್ಟು ಕೂಡ ಅಲ್ಲಿ ಸೇರಿಸ್ಕೊಂಡ್ರೆ ಇನ್ನೂ ಬೇಕಷ್ಟಿದೆ. ಇದು ಮೇನ್ ಪಾಯಿಂಟ್ ಇಲ್ಲಂತಿದೆ, ಸೇರಿಸ್ಕೋಬೇಕು. ಇದು ಸೇರಿಸ್ಕೊಳ್ಳೋದು ಹೋಗ್ಬಿಟ್ಟು ಗೀತಾ ಭಾಷೆ ಯಾರು ಓದಿಲ್ಲ ಅವರಿಗೆ ಬರೀ ಬ್ರಹ್ಮಸೂತ್ರ ಭಾಷೆ ಅದನ್ನು ಓದಿರೋಲ್ಲ, ಎಲ್ಲ ಒಂದು ಕಡೆ ಓದಿರ್ತಾರೆ. ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ತಪ್ಪಿ ಬಾಯ್ಬಿಡ್ತಾರೆ. ಅವರು ಓದಿಲ್ಲ, ತಪ್ಪು ಹೇಳಿಲ್ಲ ಅಂತ ಜನ ಅರ್ಥ ಮಾಡ್ಕೊಡೋದಿಲ್ಲ. ಇವರು ಪಂಡಿತರು ಹೇಳಿಲ್ಲ ಅಂದಮೇಲೆ ಶಾಸ್ತ್ರದಲ್ಲೇ ಉತ್ತರ ಇಲ್ಲ ಅಂದ್ಕೊಂಡು. ಯಾಕೆಂದರೆ ಈ ಪಂಡಿತ ಏನು ಮಾಡ್ತಾನೆ, ಈಗ ಶಾಸ್ತ್ರ ರೆಪ್ರೆಸೆಂಟ್ ಮಾಡ್ತಾನೆ. ಉತ್ತರ ಕೊಡಲಿಲ್ಲ ಅಂದರೆ ಶಾಸ್ತ್ರದಲ್ಲಿ ಹೇಳಿಲ್ಲ ಅಂತ ತಿಳ್ಕೊಳ್ತಾರೆ. ಇವನಿಗೆ ಗೊತ್ತಿಲ್ಲ ಅಷ್ಟೇ ಹೊರತು ಶಾಸ್ತ್ರ ಹೇಳಿದೆ. ಅದು ಸರಿಯಾಗಿ ಓದಬೇಕು. ಜೀವಕರ್ತೃತ್ವದ ಬಗ್ಗೆ ತುಂಬ ಜನಕ್ಕೆ ಇವತ್ತು ಗೊಂದಲ, ಕೇಳೋರಿಗೆಲ್ಲ ಹೇಳೋರಿಗೆ ಭಾರಿ ಗೊಂದಲ. ಕಾರಣ ಸ್ವರೂಪನ ಪೂರ್ತಿ ಓದದೆ ಹೋದರೆ ಕ್ಲಾರಿಟಿ ಸಿಗೋದಿಲ್ಲ. ಅದು ಆಚಾರ ಸಿಗಬಾರ್ದು ಅಂತಾರೆ, ಒಂದು ಕಡೆ ಸೇರಿಸಿಲ್ಲ ಅದನ್ನು. ಯಾಕೆ ಯಾರು ಕಷ್ಟಪಟ್ಟು ರತ್ನನ ಕಷ್ಟಪಟ್ಟು ತಾನೇ ಹುಡುಕ್ಬೇಕಾದ್ದು. ಸುಮ್ಮನೆ ಸಿಗೋದಾದ್ರೆ ಬೆಳೆಯೋದೇ ಬೆಳಿಬೇಕು, ಕಳೆ ಅದೇ ಬೆಳೆಯುತ್ತೆ. ಪ್ರೇಯಸ್ಸು ಎಂಬುದು ಕಳೆ ಇದ್ದ ಹಾಗೆ ಅದೇ ಬೆಳೆಯುತ್ತೆ. ಶ್ರೇಯಸ್ಸು ಏನದು ಅಚೀವ್ ಮಾಡಬೇಕಲ್ಲ. ಆ ದೃಷ್ಟಿಯಿಂದ ನಾವು ಜ್ಞಾನ ಸಂಪಾದನೆ ಮಾಡೋದು ಅಂತ ಕರೀತಾರಲ್ಲ, ಸಂಪಾದನೆಗೆ ಎಷ್ಟೆಷ್ಟು ದಾರಿ ಇದೆ ಅಷ್ಟು ದಾರಿನೂ ಉಪಯೋಗಿಸು. ಧನ ಸಂಪಾದನೆ ಹೇಗೆ ಮಾಡ್ತಾರಲ್ಲ ಹಾಗೆ ಅದಕ್ಕೆ ಸೇರಿಸ್ಬೇಕು ಅಂತ ಹೇಳಿದ್ದಲ್ಲ ಈಗ. ಹೌದು, ಎಲ್ಲ ಬಂದಿದೆ ಪೂರ್ತಿ ಎಲ್ಲ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸ್ವತಂತ್ರ ಕರ್ತೃತ್ವ, ಆಮೇಲೆ ಜೀವಸ್ಯ ಸ್ವಾವರಾಪೇಕ್ಷೆಯ ಅಥವಾ ಪರಾಧೀನ ಕರ್ತೃತ್ವ, ವಿಕೃತಿ ಎಂಬುದು ವಿಕೃತಿ ಟ್ರಾನ್ಸ್ಫಾರ್ಮೇಷನ್ ಜಡಕ್ಕೆ ಮೂರಿದೆ. ಕ್ವಚಿತ್ ಸ್ವಭಾವ ಪ್ರಕೃತಿ, ಕ್ವಚಿತ್ಯ ತ್ರಿಗುಣಾತ್ಮಿಕ, ಕ್ವಚಿತ್ ಪ್ರಕೃಷ್ಟಕರ್ತೃತ್ವಾತ್ ಭಗವಾನ್ ಪ್ರಕೃತಿರ್ಹರಿಹಿ ಇತಿ ಶಬ್ದ ನಿರ್ಣಯೇ. ಎಲ್ಲಿ ಬಂದಿತ್ತು ಈಗ? ಮುಂದೆ ಆ ಶ್ಲೋಕ ಮುಗೀತು. ಮುಂದಿನ ಶ್ಲೋಕಕ್ಕೆ ಆ ಶ್ಲೋಕ ತಾತ್ಪರ್ಯ ಮುಂದೆ ಯಾಕೆ ಸೇರಿಸಿದೆ, ಇದು ಎಲ್ಲ ಕಂಬೈನ್ ಮಾಡಿ ಇನ್ನೊಂದು ಕೊಟೇಶನ್ ಕೊಡ್ತಾರೆ. ಈ ಶ್ಲೋಕ ಆ ಶ್ಲೋಕ ಎರಡಕ್ಕೆ ಸೇರಿಕೊಡೋದ್ರಿಂದ ಅದು ಮುಂದೆ ದೊಡ್ಡ ಕೊಟೇಶನ್ ಬರುತ್ತೆ. ಈಗ ವಾಪಸ್ ಎಲ್ಲಿಗೆ? ಹಾಂ, ಕರೆಕ್ಟ್. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೀರ್ ನಿರ್ಮಮೋ ಭೂತ್ವ. ಏನ 30 ಆಗಿಲ್ಲ, 30 ಈಗ ಆಯ್ತು. ಇನ್ನು 30 ಈಗ ಆಯ್ತು ಇಷ್ಟೆ. ಈಗ ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಾ. ಯೇ ಮೇ ಇದಂ ಮತಂ, ಯಾರು ನನ್ನ ಈ ಮತವನ್ನು ನಿತ್ಯಂ ಅನುತಿಷ್ಠಂತಿ ಮಾನವ. ನನ್ನ ಅಭಿಪ್ರಾಯ ಅಂತ ಯಾಕೆ ಹೇಳ್ತಾನೆ? ಸ್ವತಂತ್ರ ಕರ್ತೃತಾನು, ಅವ್ನು ಹೇಳೋ ರೈಟ್ ಇದೆ, ಗೊತ್ತಾಯ್ತಾ? ನಾನು ಹೇಳಿದಾಗ ಮಾಡು ಅಂತ ಉಳಿದವ್ರು ಹೇಳಾಗಿಲ್ಲ. ಯಾರು ಹೇಳ್ಬೋದು? ಓನರ್ ಹೇಳಬೇಕು. ದೇವರು ಈಶಾವಾಸ್ಯ ಬಿದಂ ಸರ್ವಮ ಅಂದರೆ ತಾನು ಹೇಳುತ್ತೆ, ಇದು ನನ್ನ ಮತ. ಇದು ನಿತ್ಯಂ ಅನುತಿಷ್ಠಂತಿ ಮಾನವಾಹ. ಶ್ರದ್ಧಾವಂತೋ ಯಾರು ಮಾಡಬೇಕಿದ್ರೆ ಮಾನವಾಹ ಅಂತ ಶಬ್ದ ಹೇಳಿದ್ರಿಂದ ಜ್ಞಾನ ಮಾಡಬೇಕು, ಅವಬೋಧನೆ, ತಿಳ್ಕೊಂಡು ನಡ್ಕೋಬೇಕು ಅಂತ ಅರ್ಥ. ಮೆಕ್ಯಾನಿಕಲಿ ಅಲ್ಲ, ಅರ್ಥ ಮಾಡ್ಕೊಂಡು ಮಾಡು. ಅರ್ಥ ಮಾಡ್ಕೊಂಡು ನಡ್ಕೋತಾರೋ ಶ್ರದ್ಧಾವಂತಹ. ಅದರಲ್ಲಿ ಏನಿರಬೇಕು? ಎಷ್ಟು ಜನ ಮಾಡ್ತಾರೆ, ಬೈಕೊಂಡು ಮಾಡ್ತಿರ್ತಾರೆ. ಇದು ಮಾಡಬೇಕಂದ್ರೆ ನಾಳೆ ಬಾರ ಹಾಗೆ ಹೀಗೆ ಏನೋ ಅದು ಮಂತ್ರಗಳಿರೋದು ಅದೇ ಜಾಸ್ತಿ ಇರೋದು. ಅದೆಲ್ಲ ಅಲ್ಲ, ಶ್ರದ್ಧೆಯಿಂದ ಹೌದಾ ಮಾಡ್ತೀವಿ. ಕೆಲಸ ಒಪ್ಕೋಬಾರ್ದು. ಒಪ್ಕೊಂಡ್ಮೇಲೆ ಹೇಗೆ ಮಾಡ್ಬೇಕು? ಅದನ್ನು ಶ್ರದ್ಧೆಯಿಂದ ಮಾಡೋದು. ಇಲ್ಲವ್ರು ನಿಮ್ಮ ಇನ್ನೊಬ್ರ ಕೈಲಿ ಮಾಡಿಸ್ತಿದ್ದೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಎಷ್ಟೋದ್ರೆ ರಿಕ್ಷಾದವ್ರು ಏನು ಮಾಡ್ತಾರೆ ಗೊತ್ತಾ? ಮಧ್ಯಾಹ್ನಾರು ಅದು ಬ್ರೇಕ್ನವ್ರು ಏನು ಮಾಡ್ತಾರೆ, ಅದನ್ನವರು ಇನ್ನೊಂದು ರಿಕ್ಷಾ ಕರೆಸಿ ಅವನಿಗೆ ಕೊಡಿಸಿ ಈ ದುಡ್ಡು ಇಸ್ಕೊಳ್ಳಲ್ಲ. ಅವರು ಸಾರಿ ಹೇಳಿ ಹೋಗ್ತಾನೆ, ಗೊತ್ತಾಯ್ತಾ? ನೀವು ಡಿಸ್ಟರ್ಬ್ ತೊಂದರೆ ಆಯಿತು, ಗೆಲ್ಲೂರು ಆಗಲ್ಲ, ಏನಾರು ಮಾಡ್ಕೊಂಡು ಇಡೀರಿ ದುಡ್ಡು ಕೊಟ್ಟು ಹೋಗ್ರಿ ಅಂತಾನೆ. ಅಷ್ಟೆ ಅಂಥವ್ರು ಇದ್ದಾರೆ. ಉಳಿದವ್ರು ಜವಾಬ್ದಾರಿ ತೊಗೊಳ್ತಾನೆ. ಅದಕ್ಕೆ ಅಂದರೆ ನಾನು ನಂಬಿ ಬಂದಿದ್ದೀನಿ. ಎಷ್ಟೋ ರಿಕ್ಷಾ ಸಿಗೋ ಜಾಗನೇ ಅಲ್ಲ, ಅದು ಲಿಸ್ಟ್ ಕೆಟ್ಟೋಗ್ಬಿಟ್ಟಿದೆ. ಒಳ್ಳೆ ಜವಾಬ್ದಾರಿ ತಗೋದು ಅಂಥವ್ರು ಭಾಳ ಜನ ಇದ್ದಾರೆ. ಈ ತಿರ್ಗಾ ಟಚ್ ಮಾಡ್ತಾರಲ್ಲ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತಿರ್ಗಾ ಹೇಳಿದರೆ ಎಕ್ಸ್ಪ್ಲೇನ್ ಮಾಡೋದಲ್ಲ. ನೀವು ಮಗ್ಗಿ ಕಲ್ತು ಬಿಟ್ಬಿಡ್ತೀರಿ. ಯಾವತ್ತು ಜನ್ಮ ಪೂರ್ತಿ ಬೇಕದು ಬಗ್ಗೆ. ಇದು ಯಾವ ಲೆಕ್ಕ ಮಾಡಬೇಕು? ಹಾಲಿನ ಲೆಕ್ಕಕ್ಕೂ ಬೇಕು, ಅಕೌಂಟ್ಗೂ ಬೇಕು, ಇದಕ್ಕೂ ಬೇಕು, ಸಾಲ ಕೊಡ್ಲಿಕ್ಕೂ ಬೇಕು, ತೊಗೊಳಕ್ಕೂ ಬೇಕು, ಆ ಥರ. ಏತ್ವೇತದಭ್ಯಸೂಯಂತೋ ತಿಷ್ಠಂತಿ. ಅನುತಿಷ್ಠಂತಿ ಅಂದ್ರೇನು? ಒಂದೇ ಸೆಲ್ಯೂಸ್ ಮಾಡಿಬಿಡೋದಲ್ಲ.
ಥ್ರೋಔಟ್ ಮಾಡ್ತಾ ಇರಬೇಕು. ಒಂದು ದಿವಸ ಎರಡು ದಿವಸ ಮಾಡೋದಲ್ಲ. ಕ್ಯಾಶಿಯರ್ ಎಷ್ಟು ದಿವಸ ಪ್ರಾಮಾಣಿಕರಾಗಿರ್ಬೇಕು ಅಂದರೆ ಯಾವ ಒಂದು ದಿವಸ ಎರಡು ದಿವಸ ಅಲ್ಲ, ಇಷ್ಟು ದಿವಸ ಪ್ರಾಮಾಣಿಕರಾಗಿರಲಿಲ್ಲ ಅಂತ ಕೇಳ್ತಾರೆ. ಕೆಲವರು ಇರ್ತಾರೆ, ಇವತ್ತು ಕೊಲೆ ಮಾಡಿದ್ದೀರ ಅಷ್ಟೇ, ಇವರಿಗೂ ಮಾಡಿಲ್ಲ. ಮತ್ತು ಒಂದು ಕೊಲೆಗೆ ಸೀರಿಯಸ್ ತಗೊಳ್ಳೋದು ಏನು ಮಾಡಬೇಕು ಅವರೀಗ? ಕೆಲವೊಂದು ಮಾಡ್ಬೋದು, ಒಂದು ದಿವಸ ಡೇಟಾ ಬಂದರೆ ಕ್ಲೇಮ್ ಮಾಡಿ, ಇದನ್ನು ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ. ಕೆಲವು ಕ್ಷಮ್ಯ, ಕೆಲವು ಅಕ್ಷಮ್ಯ ಅಂತೀವಲ್ಲ ಹಾಗೆ. ದೇರ್ಫೋರ್ ಎಂದೂ ಬಿಡ ಹಾಗಿಲ್ಲ. ಮಾನ ಯಾವುದು ಇನ್ನೂ ಬಂದಿಲ್ಲ ಅಲ್ಲಿವರೆಗೂ. ಶ್ರದ್ಧಾವಂತಹ ಅನಸೂಯಂತಹ. ಅಸೂಯ ಶಬ್ದಕ್ಕೆ ನಮ್ಮಲ್ಲಿ ತುಂಬ ಶಬ್ದ ರಫ್ಲಿ ಉಪಯೋಗಿಸ್ಬಿಡ್ತೇವೆ, ಒಳಗಿನ ಅರ್ಥ ತಿಳ್ಕೊಂಡು ಉಪಯೋಗಿಸೋದಿಲ್ಲ. ಅಸೂಯ ಬೇರೆ, ಮಾತ್ಸರ್ಯ ಬೇರೆ. ನೋಡೋದಕ್ಕೆ ಎರಡು ಅನಸೂಯ ಪಡ್ತಾನೆ, ಹೊಟ್ಟೆ ಕಿಚ್ಚು ಎಲ್ಲ ಒಂದೇ ಉಪಯೋಗಿಸ್ಬಿಡ್ತೇವೆ. ಸುಹೃನ್ ಮಿತ್ರ ಇದ್ದಾಗೆ ತಪ್ಪಲ್ಲ, ಅದು ಸ್ಪೆಷಲ್ ಮೀನಿಂಗ್ ಇದೆ. ಅಸೂಯ ಅಂದ್ರೆ ಏನು ಗೊತ್ತಾ? ಗುಣೇಶು ದೋಷಾರೋಪ. ಗುಣಗಳಿದೆ, ದೋಷ ಹುಡುಕೋದು, ಅದನ್ನು ಅಸೂಯೆ ಅಂತ ಕೇಳಿ. ಗುಣಗಳು ದೋಷ ಹುಡುಕ್ತಾನೆ. ಮತ್ಸರ ಅಂದ್ರೆ ಏನು ಗೊತ್ತಾ? ಅಪ್ರೀತಿ ಮಧ್ವಶೋನಾಯಂ ಮಿತಿ ಮತ್ಸರ ಈರಿತ. ಇವನು ನನ್ನ ಅಧೀನನಾಗಿಲ್ಲ ಅಂಬೋದು ಮತ್ಸರ. ಸಾಮಾನ್ಯ ಯಾರಲ್ಲಿ ಬರುತ್ತೆ ಇದು ಹೇಳಿ? ಈಗ ಇವಕ್ಕೂ ನೀವು ಅಧೀನ ಇಲ್ಲ, ಅವನು ಈಕ್ವಲ್ ಆದ್ದರಿಂದ ನೀನು ಹೋಗ ನಾನು ನೀನು ಒಂದೇ ಕೊಲಿಗ್ಸ್ ಅಷ್ಟೇ. ನಾವು ಬಾಸ್ ಏನಲ್ಲ, ಕೊಲಿಗೆ ಅಷ್ಟೇ. ಅಲ್ಲಿ ಮಾತ್ಸರ್ಯ ಬರುತ್ತೆ. ಬಾಸ್ ಮೇಲೆ ಮಾತ್ಸರ್ಯ ಬರೋದಿಲ್ಲ. ಯಾತಕ್ಕೆ? ಈಕ್ವಲ್ ಅಲ್ಲೇ ಅಲ್ಲ, ಮಾತ್ಸರ್ಯದ ಪ್ರಶ್ನೆನೇ ಇಲ್ಲ. ಆಮೇಲೆ ಇನ್ನೊಂದಿದೆ, ಗುಣೇಶು ದೋಷಾರೋಪ. ಅವ್ನಿಗೆ ಗುಣ ಒಳ್ಳೆಯದೇ ಹೇಳ್ತಾನೆ, ಅದು ಕೆಟ್ಟದಾಗ ಹುಡುಕ್ತಾನೆ, ಅದು ಅಸೂಯೆ ಅಂತ ಕರೀತಾರೆ. ಯಾಕೆಂದ್ರೆ ಮಾಡ್ತಾ ಇದ್ದಾನೆ, ಬೇರೆ ಮಾಡಕ್ಕೆ ಬರ್ತಾ ಇಲ್ಲ ಅವನಿಗೀಗ. ಗುಣ ಕಂಡುಬಿಟ್ಟಿದೆ, ಏನು ಎಕ್ಸ್ಪ್ಲೇನ್ ಮಾಡ್ಬೇಕು ಅವನೀಗ? ಅದು ಗುಣ ಅಲ್ಲ, ಅದು ದೋಷ. ಉದಾಹರಣೆಗೆ ಏನು ಮಾಡ್ದ? ಎಷ್ಟೋ ಜನ ಪಾಪ ಪಿತೃಕಾರ್ಯ ಭಾರಿ ಜೋರಾಗಿ ಮಾಡ್ತಾರೆ. ಏನು ಗೊತ್ತೇನ್ರಿ, ಎಷ್ಟು ಖುಷಿಯಾಗಿದೆ ಗೊತ್ತೇನ್ರಿ ಅವ್ನಿಗೆ ಹೋಗಿದ್ದಕ್ಕೆ ಕೊಡ್ತಾ ಇದ್ದಾರೆ ನೋಡಿ. ಎಂತ ದೋಷ ಹುಡುಕೋದಲ್ಲಿ ಇಷ್ಟು ದಿವಸ ಹೇಗೆ ನೋಡ್ಕೊ, ಇನ್ನು ಯಾಕೆ ಕೊಡ್ತಾ ಮಾಡ್ತಿರೋದು? ಖುಷಿಯಾಗಿ ಕೊಟ್ಟು ಓವರ್ ಜಾಯಿಡೋನು ಅದು ಕೊಡ್ತಿದ್ದಾರೆ. ಕೊಡಲಿಲ್ಲ ನೋಡಿ, ಎಷ್ಟು ಜಿಪ್ಳ ನೋಡಿದಾರೆ ಇವನು. ಅಂದರೆ ಒಳ್ಳೇದು ಮಾಡಿ ಕೊಟ್ಟರು ಬೈತಾನೆ, ಕೊಡದೆ ಹೋದ್ರು ಬೈತಾನೆ. ಯಾಕೆ ಅವ್ರ ಉದ್ದೇಶ ಇರೋದೇನು? ಗುಣೇಶು ದೋಷಾರೋಪ. ಇದು ಅರ್ಥ ಮಾಡಿಕೊಂಡು ಈ ದೇವರಲ್ಲಿ ನಾವು ದೋಷ ಆರೋಪ ಮಾಡ್ತೇವೆ. ಏನು ಎಂಥ ಕೆಲಸ ಕೊಟ್ಟ ದೇವರು, ಕಂಪಲ್ಸರಿ ಬಾಸನ್ನು ಬೈಕೊಂಡು ಕೆಲಸ ಮಾಡಲ್ಲ. ಆ ಥರ ಒಳ್ಳೆಕ್ಕೆ ರೆಡಿಯಾಗಿದ್ದ, ಯಾಕೆ ನೋಡಿ ಕೆಲಸ ಮುಗಿಸಿ ಹೋಗು ಅಂತ ಹೇಳಿದ. ಬೈಯೋದಿಲ್ಲ ಅವನ್ನ. ಯಾರು ಟಿಕೆಟ್ ತೊಗೊಂಡು ಬಂದೇನ, ಸಿನಿಮಾ ಟಿಕೆಟ್ ಆಗಲಿ, ಅವನು ಎಷ್ಟು ಬಜೀತಾಗ ಆ ಥರ ನಮ್ಮನ್ನು ಗೋಳಾಡಿಸ್ತಾನೆ. ಬಾಸು ಗೋಳಾಡಿಸ್ತಾನೆ ಇವನು. ಆ್ಯಕ್ಚುಲಿ ಆಫೀಸ್ ಕೆಲಸ ಹೇಳ್ತಿದ್ದಾರೆ, ಅರ್ಜೆಂಟ್ ಇದೆ ಯಾವುದೋ ಒಂದು, ಪಾಪ ಪರ್ಸನಲ್ ಕೆಲಸ ಅವನು ಹೇಳ್ತಾ ಇಲ್ಲ. ಏನು ಮಾಡಬೇಕು ಇವನು? ಮತ್ತು ಇವನೇ ಮಾಡಬೇಕಾದವನು ಕೂಡ. ಅವಾಗ ಏನು ಮಾಡೋದು? ಗುಣ ಅದು ಹೊರತು ಏನಂತ ಹೇಳಬಾರ್ದು, ದೋಷ ಹೇಳಬಾರ್ದು. ನಾನು ಸಾಮಾನ್ಯವಾಗಿ ದೇವ್ರು ಹೇಳಿದ ಎಲ್ಲ ಕೆಲಸಗಳನ್ನು ಬಿಟ್ಟಾಗಿಬಿಟ್ಟಿದೆ ಈಗಾಗಲೇ. ಮಾಡೋ ಕೆಲಸಗಳನ್ನು ಏನು ಮಾಡೋದು? ಬೈಕೊಂಡು ಮಾಡೋದು. ದೇವ್ರು ಬೇರೆ ಕೆಲಸ ಇಲ್ಲ ಅಂತ ನಮ್ಮನ್ನು ಗೋಳಾಡಿಸ್ತಾರೆ ಅಂತೇಳಿ ಬೈತಾರೆ. ಇದಿಷ್ಟು ಅವರೇನಾಗ್ತಾರೆ, ಇದನ್ನು ಏನು ಪ್ರಯೋಜನ ಅಂದರೆ ತೇಪಿ ಕರ್ಮಭಿ ಮುಚ್ಚಂತೆ. ಕರ್ಮಬಂಧನ ಅವರಿಗಿಲ್ಲ. ಕರ್ಮಬಂಧನ ಕೆಲಸ ಮುಗಿಸಿ ಹೊರಟ, ಏನು ಬಂಧನ ಪ್ರಶ್ನೆನೇ ಇಲ್ಲ. ಮುಗಿಸ್ತೇ ಹೋದ, ನಾಳೆ ಆನ್ಸರ್ ಹೋಗ್ಬೇಕು, ತಲೆ ಬಗ್ಸ್ಕೊಂಡು ಹೋಗ್ಬೇಕಾಗತ್ತೆ ಇಮ್ಮಿಡಿಯೇಟಾಗಿ. ಮುಂದೆ ನೋಡಿ ಆಯ್ತು, ಇದು ಮಾಡೋರಿಗೆ ಏನು ಸಿಗುತ್ತೆ? ಆಯ್ತು. ಈಗ ಏತದ್ ಅಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯೆ ನಷ್ಟಾನ ಚೇತಸಃ. ಏತದ್ ಅಭ್ಯಸೂಯಂತಹ ನ ಅನುತಿಷ್ಠಂತಿ ಮೇ ಮತಂ. ಯಾರು ಇದನ್ನೆಲ್ಲ ಅಸೂಯೆ ಪಡ್ತಾರೆ, ದೇವರ ಗುಣಗಳನ್ನು, ಇವರೆಲ್ಲ ದ್ಯಾಸದಾದಿಗಳನ್ನ. ಕೃಷ್ಣ ವಿಶ್ವರೂಪ ತೋರಿಸಿದ್ರು, ದುರ್ಯೋಧನ ಏನಂದ? ಏನೋ ಮ್ಯಾಜಿಕ್ ಮಾಡಿದೆ ಅವನು, ಏನೋ ಮ್ಯಾಜಿಕ್ ಮಾಡಿದ ಅಂದ್ಕೊಂಡೆ ಹೊರತು ಏನು ಹೇಳಲಿಲ್ಲ, ಒಪ್ಪಲಿಲ್ಲ. ಯಾವ ಕಾಲಕ್ಕೂ ಒಪ್ಪಲಿಲ್ಲ ಅವನು ಗ್ರೇಟ್ನೆಸ್ಸನ್ನು. ರಾವಣಾದಿಗಳು ದುಷ್ಟರು ಯಾವಾಗಲೂ ಹಾಗೇನೆ. ಅದು ಅಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ. ನನ್ನ ಮತವನ್ನು ಏನು ಮಾಡೋದಿಲ್ಲ ಅವರು. ಅವ್ರು ಜರಾಸಂಧ ಅದು ಕತೆ ಬರ್ತದಲ್ಲ, 17ನೇದಲ್ಲಿ ಆಚಾರ್ಯ ಹೇಳ್ತಾರೆ, ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬಾರ್ದು, ಭಾರಿ ಪ್ರಯತ್ನ ಪಟ್ಟರು ಆಗಲಿಲ್ಲ. ಅಲ್ಲಿ ತೀರ್ಮಾನಕ್ಕೆ ಬಂದ, ನಾವೀಗ ಸ್ವಯಂವರ ಕ್ಯಾನ್ಸಲ್, ಮದುವೆ ಫಿಕ್ಸ್. ಶಿಶುಪಾಲ ಜೊತೆ ಮದುವೆ ಫಿಕ್ಸ್. ಈಗ ಒಂದು ಮದುವೆ ಫಿಕ್ಸ್ ಆಯಿತು. ಆದರೆ ಮದುವೆ ಮಾಡೋದು ಸುಲಭ ಅಲ್ಲ. ಕೃಷ್ಣ ಯಾವಾಗ ಬಂದು ಮತ್ತೆ ಏನು ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಮದುವೆ ಫಿಕ್ಸು. ಮದುವೆ ಆಗೋದು ಯಾವಾಗ? ಕೃಷ್ಣನ ಕೊಂದ ಮೇಲೆ. ಗೊತ್ತಾಯ್ತಾ? ಕೃಷ್ಣ ಬಂದು ಏನಾರು ಮಾಡಿಬಿಟ್ರೆ ಕಷ್ಟ ಅಲ್ಲ, ಅಷ್ಟಿದೆ, ಭಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾತ್ರ ಕೃಷ್ಣನ ಕೊಲ್ಲಬೇಕೀಗ. ಕೊಲ್ಲೋದು ಭಾರಿ ಕಷ್ಟ. ಆಗ ಅವ್ರು ಸಾಲ್ವ ತೆಗೆದ, ಕಾಲಯವರ ಅಂತಿದ್ದಾನೆ, ಕೃಷ್ಣನ ಕೊಲ್ಲೋ ವರ ಇದೆ, ಅವ್ನು ಯುಟಿಲೈಸ್ ಮಾಡ್ಕೊಂಬೋಣ ಈಗ ಅಂತೇಳಿ. ಆಮೇಲೆ ಮದುವೆ ಮಾಡೋದು. ಎಂಥ ಆಶ್ಚರ್ಯ ಅಂದರೆ ಇದು ಅವ್ರ ಕಾನ್ಸೆಪ್ಟ್. ಈ ಸ್ಥಿತಿಯಲ್ಲಿ ಅವ್ರಿಗೆ ಏನು ಬರಲಿಲ್ಲ, ಅದೆಲ್ಲ ಏನು ಪ್ರತ್ಯಕ್ಷ ಕಂಡಿದ್ದು. ತಾವೆಲ್ಲ ದಿದ್ದಿದ್ದಾರೆ, ಸೋತೋಗಿದ್ದಾರೆ, ಒದ್ದಾಡ್ತಿದ್ದಾರೆ. ಇಷ್ಟಾದರೂ ಕೂಡ ಏನು ಯಾವುದಕ್ಕೆ ತಯಾರಿಲ್ಲ ಅವರು. ಇನ್ನೂ ಕೊಲ್ಲಬೇಕು ಕೃಷ್ಣ. ಅಲ್ಲಿ ಗೆಲ್ಲಕ್ಕೆ ಆಗಿಲ್ಲ, ಕೊಲ್ಲೋದು ಹೇಗೆ ನಿಮಗೀಗ? ಗೆಲ್ಲೋದು ಸುಲಭನ, ಗೆಲ್ಲೋದು ಸುಲಭನ?
ಅಂಥ ಹೊತ್ತಲ್ಲಿ ಗೆಲ್ಲೋದನ್ನು ಬಿಟ್ಬಿಟ್ಟು ಅದು ಅಲ್ಲೇ ಸಿಕ್ಕಾಬಿಟ್ಟು ಸೋತೋಗ್ಬಿಟ್ಟಿದೆ. ಈ ಕೊಲ್ತೀರಿ ಅಂತ ಹೊರಟ್ರೆ ಸಾಧ್ಯ ಇದೆಯಾ? ಇದಕ್ಕೆ ಅವರ ಗುಣಗಳೆಲ್ಲ ದೋಷ ಕಾಣ್ತಾರೆ, ತಮ್ಮ ದೋಷಗಳಲ್ಲಿ ಗುಣ ಕಾಣ್ತಾರೆ. ಛಲದೋಳು ದುರ್ಯೋಧನ ಹಿಡಿದ್ರೆ ಹಾಗಿರ್ಬೇಕು, ಛಲ ಬಿಡಲಿಲ್ಲ. ಪ್ರಾಣನೇ ಕಳ್ಕೊಂಡು ಏನು ಛಲ ಅದು? ಯಾವಾಗ ಛಲಕ್ಕೆ ಮಹತ್ವ ಇದೆ ಅಂದರೆ ಗೆದ್ದರೆ, ಹಠ ಹಿಡಿದು ಮಾಡಿದ ಗೆದ್ದ, ಅದು ಗ್ರೇಟ್. ಅದು ಸತ್ತೋದ್ನಲ್ಲ ಗೆದ್ದೆ, ಅವನು ಸತ್ತವನ್ನ ನೋಡಿ, ಅವ್ನು ನೋಡಿ ಕಲಿ. ಫೇಲ್ ಆದ್ರೆ ಏನು ಕಲಿಬೇಕು ಅವನಿಂದ ನಾವೀಗ? ಇಷ್ಟೆಲ್ಲ ಕಷ್ಟಪಟ್ಟು ಪಾಸಾದ ನೋಡಿ ಕಲಿ ಅಂದರೆ ಕರೆಕ್ಟ್. ಅದನ್ನೆಲ್ಲ ಹಾಗಂದ್ಬಿಡ್ತಾರೆ. ಅವ್ರು ಎಂಥವ್ರು ಗೊತ್ತಾ? ಸರ್ವಜ್ಞ ನೋಡಿ, ಮಾನವ ಪದ ಉಪಯೋಗಿಸ್ಲಿಲ್ಲ ಅವರಿಗೆ. ಇಲ್ಲಿಗ ಮಾನವ ಪದ ಉಪಯೋಗಿಸ್ಲಿಲ್ಲ, ಯಾಕೆ ಜ್ಞಾನ ಇಲ್ಲ ಅವರಿಗೆ. ಅಲ್ಲಿ ಮಾನವ ಶಬ್ದ ಇದೆ. ಸರ್ವಜ್ಞಾನ ವಿಮೂಢಾನ್ ಆಪೋಸಿಟ್ ಮಾನವ ಶಬ್ದಕ್ಕೆ ಏನದು? ವಿಮೂಢರು ಅವರು, ಸ್ವರಿ ಅಲ್ಲ, ಸರ್ವಜ್ಞಾನ ವಿಮೂಢಾನ್. ನಮಗೆ ಎಷ್ಟೋ ಸರ್ತಿ ಅವ್ರು ಭಾರಿ ಬುದ್ಧಿವಂತಿರ್ತಾರೆ ಅನಿಸುತ್ತೆ. ಸರ್ವಜ್ಞಾನ ಅಂದರೆ ಅರ್ಥ ನಾವು ಸರ್ವಶರ್ವ, ಸರ್ವ ಅಂದರೆ ವಿಷ್ಣು, ದೇವರ ಮಹಿಮೆ ಗೊತ್ತಿಲ್ಲ ಅವನಿಗೆ, ಅದಕ್ಕೆ ಹಾಗೆ ಮಾಡ್ತಾನೆ ಅಂತ. ವಿಷ್ಣು ಸಹಸ್ರನಾಮ ಅಪ್ಲೈ ಮಾಡ್ಕೋಬೇಕು. ಯಾತಕ್ಕೆ? ಅದು ಮಹಾಭಾರತದ್ದೇ ಗೀತಾದಿಂದ ಬಂದಿರೋದೇನೆ, ಪೂರ್ತಿ ಇದೆ. ಆದ್ದರಿಂದ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಮುಂದೆ ಬರುತ್ತೆ, ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ. ಅರ್ಜುನ ಸ್ತೋತ್ರ, ನೀನು ಸರ್ವ ಅಂತ ನಿನಗೆ ಹೆಸರು ಅಂತ ಹೇಳ್ತಾನೆ. ವಾಸುದೇವ ಸರ್ವಂ ಅಲ್ಲೂ ಬರುತ್ತೆ. ಆದ್ದರಿಂದ ಸರ್ವ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು? ನಾರಾಯಣ ಅಂತ ಮಾಡಬೇಕು. ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿ ನಷ್ಟಾನ್ ಅಚೇತಸಿ. ಇವರೆಲ್ಲ ಯಾರಿವರು? ನಷ್ಟಾನ್. ನಷ್ಟಾನ್ ಅಂದರೆ ಯಾವ ಮುಕ್ತಿ ಸಿಗಬೇಕೋ ಮುಕ್ತಿಯಿಂದ ದೂರ ಆಗ್ತಾರೆ, ಮುಕ್ತಿ ಸಿಗೋದಿಲ್ಲ ಅವರಿಗೆ. ನಷ್ಟಾನ್ ಆಪೋಸಿಟ್ ಅಂತ ಅರ್ಥ ಏನೀಗ? ಇಲ್ಲಿ ಸುಖ ಸಿಗೋದಿಲ್ಲ, ದುಃಖ ಸಿಗ್ತದೆ. ಮಧ್ಯದ ಸ್ಟೇಜ್ ಅಲ್ಲ ಇದು. ಎಕ್ಸಾಕ್ಟ್ಲಿ ಆಪೋಸಿಟ್ ಅಂದರೆ ತಮಸ್ಸಿಗೆ ಹೋಗ್ತಾನೆ. ನಿತ್ಯ ಸುಖ ಮೋಕ್ಷವಾಗಲ್ಲ, ನಿತ್ಯ ದುಃಖ ಅಂಬೋದು ತಮಸ್ಸು. ಅದಕ್ಕೆ ವಿದ್ಧಿ ನಷ್ಟಾನ್ ಅಚೇತಸಃ. ಅವ್ರಿಗೆ ಬುದ್ಧಿ ಕೊಟ್ಟರೆ ಉಪಯೋಗನೇ ಮಾಡಿಕೊಳ್ಳಿಲ್ಲ. ಇವತ್ತು ಕಣ್ಣು ಕೊಟ್ಟಾಗ ಏನು ಮಾಡಬೇಕು? ಕಾಣೋ ಕೆಲಸಕ್ಕೆ ಉಪಯೋಗಿಸ್ಬೇಕು, ಕಿವಿನ ಕೇಳೋ ಕೆಲಸಕ್ಕೆ ಉಪಯೋಗಿಸ್ಬೇಕು, ಮನಸ್ಸನ್ನು ಯೋಚನೆ ಮಾಡೋದಕ್ಕೆ ಉಪಯೋಗಿಸ್ಬೇಕು. ಅದು ಮಾಡ್ತಾ ಇಲ್ಲ, ಆದ್ದರಿಂದ ಸೋಲ್ತಾರೆ. ಅಚೇತಸಃ. ಬುದ್ಧಿ ಕೊಟ್ಟಿದ್ದು ಯಾತಕ್ಕೆ? ಮನಸ್ಸು ಕೊಟ್ಟಿದ್ದು ಯಾತಕ್ಕೆ? ಇಲ್ಲೇ ಇಲ್ಲ. ಟಾರ್ಚ್ ಕೊಟ್ಟರು ದಪ್ಪ ಅಂತ ಒಪ್ಪಿದ್ರೆ ಕತ್ಲಲ್ಲಿ ಏನು ಮಾಡ್ಬೇಕು? ಟಾರ್ಚ್ ಇದೆ, ಉಪಯೋಗಿಸ್ಬೇಕೋ ಬೇಡವ? ಟಾರ್ಚ್ ಹೀಗೆ ಇಟ್ಕೊಂಡು ಹೋದರೆ, ಟಾರ್ಚ್ ಇಟ್ಕೊಂಡ ಆನೂ ಮಾಡಿದ, ಹೀಗೆ ಇಟ್ಕೊಂಡಿದ್ದ. ಯಾವ್ದು ನೋಡಬೇಕು ಅಲ್ಲೇ ಟಾರ್ಚ್ ಬಿಡಬೇಕು, ಯಾವ ವಿಷಯ ತಿಳ್ಕೊಬೇಕು ಅಲ್ಲೇ ಮೈಂಡ್ ಅಪ್ಲೈ ಮಾಡಬೇಕು. ಮಾಡೋದಿಲ್ಲ, ಆದ್ದರಿಂದ ಅವ್ರು ಸೋಲ್ತಾರೆ. ನಷ್ಟಾನ್ ಅಚೇತಸಃ ಫಲಮಾಹ ಏಮೇ ಇತಿ. ಅದು ಮೊದಲನೇದು ಸಿದ್ಧಾಂತ, ಎರಡನೇದು ಫಲ, ಮೂರನೇದೇನೋ ವೈಫಲ್ಯ. ಮೂರು ಭಾಗ ಇದೆ. ಸಿದ್ಧಾಂತ ಅನುಷ್ಠಾನ ಮಾಡಿದರೆ ಹೀಗೆ, ಬಿಟ್ಟರೆ ಹೀಗೆ, ಅದು ಕಂಪಲ್ಸರಿ. ಯಾವುದನ್ನು ಮಾಡಿದರೆ ಪುಣ್ಯ ಬರ್ತದೋ, ಯಾವುದನ್ನು ಬಿಟ್ಟರೆ ಪಾಪ ಬರುತ್ತೋ ಅದೇನದು ಕಂಪಲ್ಸರಿ. ಯಾವುದನ್ನು ಮಾಡಿ ಪುಣ್ಯ ಮಾತ್ರ ಬರ್ತದೆ, ಪಾಪ ಇಲ್ಲವೋ ಅದು ಆಪ್ಷನಲ್. ಪಾಪ ಮಾತ್ರ ಬಂದರೆ ಅದು ನಿಷಿದ್ಧ. ನಿಷಿದ್ಧ ಈ ಮೂರಿದೆ. ನಾವು ಮಾಡ್ತಾ ಇರೋದು ಹೆಚ್ಚಾಗಿ ಯಾವುದು ಅಂದರೆ ನಿಷಿದ್ಧ ಕೆಲಸಗಳೇ. ಆದ್ದರಿಂದ ಒಂದೊಂದು ದಿವಸ ಬದುಕಿದ್ರು ಏನಾಗುತ್ತೆ? ಪಾಪವೃದ್ಧಿ ಜಾಸ್ತಿ ಆಗಿ ಲೋನ್ ಮಾಡಿ ದಿವಸ ಒಂದೊಂದು ದಿವಸಕ್ಕೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತಲ್ಲ, ಹಾಗೆ. ಫಲಮಾಹ ಏಮೇ ಇತಿ ಏತ್ವೇವಂ ನಿವೃತ್ತ ಕರ್ಮಿಣಃ ತೇಪಿ ಮುಚ್ಯಂತೆ ಜ್ಞಾನದ್ವಾರ ಕಿಂ ಅಪರೋಕ್ಷ ಜ್ಞಾನಿನಃ. ನೋಡಿ, ನಿವೃತ್ತ ಕರ್ಮಿಗಳು ಅಂದರೆ ಯಾರಿಗೂ ಅಪರೋಕ್ಷ ಜ್ಞಾನ ಆಗಿಲ್ಲ ಅವರಿಗೆ. ನಿವೃತ್ತ ಕರ್ಮ ಮಾಡ್ತಿದ್ದಾರೆ ಅಂದ್ರೇನು? ವಿಹಿತ ಕರ್ಮನ ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡ್ತಾ ಇದ್ದಾರೆ. ಅವ್ರಿಗೇನಾಗುತ್ತೆ? ಮುಂದೆ ಜ್ಞಾನದ್ವಾರ ಮುಕ್ತಿ ಆಗುತ್ತೆ. ಇನ್ನೂ ಅಪರೋಕ್ಷ ಜ್ಞಾನಿಗಳಾಗಿಲ್ಲ ಅಂಥವರಿಗೂ ಜ್ಞಾನದ್ವಾರ ಮುಕ್ತಿ ಆಗುತ್ತೆ ಅಂದಮೇಲೆ ಜ್ಞಾನಿಗಳೇ ಮಾಡಿದರೆ ಭಾರಿ ಸುಖವಾಗತ್ತೆ, ಆನಂದವನ್ನು ವಿಶೇಷ ಫಲ ಸಿಗುತ್ತೆ. ನತು ಸಾಧನಾಂತರ ಮುಚ್ಯತೆ. ಸೊ ಇವತ್ತಿಗೆ ಬೇರೆ ಅಪರೋಕ್ಷ ಜ್ಞಾನಿಗಳಿಗೆ ಒಂದು ದಾರಿ, ಪರೋಕ್ಷ ಒಂದು ದಾರಿ ಅಂತಲ್ಲ, ಎಲ್ಲದಕ್ಕೂ ಒಂದೇ ದಾರಿ. ಓದೋದ್ರಿಂದ ಪಾಸ್ ಆಗ್ತಾನೆ, ಮುಂದೆ ಕೆಲಸನೂ ಸಿಗುತ್ತೆ, ಪೆನ್ಷನ್ನೂ ಬರುತ್ತೆ, ಸತ್ರ ಫ್ಯಾಮಿಲಿ ಇದೆಲ್ಲ ಲಿಂಕ್ ಅದು ಒಂದಕ್ಕೊಂದು. ಅದು ಬಿಟ್ಬಿಟ್ರೆ ಇಲ್ಲಿ ಫೇಲ್ ಆದರೆ ಎಲ್ಲಿ ಫೇಲ್ ಆಗ್ತಾನೆ? ಅಲ್ಲಿವರೆಗೂ ಫೇಲ್ ಆಗ್ತಾನೆ. ಹಾಗಾಗಬಾರ್ದು. ನಿವೃತ್ತಾದೀನಿ ಕರ್ಮಾಣಿ ಅಪರೋಕ್ಷೇಶ ದೃಷ್ಟಯೇ ಅಪರೋಕ್ಷ ದೃಷ್ಟಿಸ್ತು ಅಪರೋಕ್ಷೇಶ ದೃಷ್ಟಿಸ್ತು ಮುಕ್ತೋ ಕಿಂಚಿನ್ನ ಮಾರ್ಗತೆ ಸರ್ವಂ ತದಂತರಾಧಾಯ ಮುಕ್ತಯೇ ಸಾಧನಂ ಭವೇತ್ ನ ಕಿಂಚಿದಂತರಾಧಾಯ ನಿರ್ವಾಣಾಯ ಅಪರೋಕ್ಷ ದೃಕ್ ಇತಿ ಉಕ್ತಂ ನಾರಾಯಣಾಷ್ಟಾಕ್ಷರ ಕಲ್ಪೆ. ಇದು ಪಂಚರಾತ್ರ. ನಾರಾಯಣಾಷ್ಟಾಕ್ಷರ ಕಲ್ಪ ಕೂಡ ಪಂಚರಾತ್ರದ ಗ್ರಂಥ ಇತ್ತು. ಜಿತಂತೆ ಸ್ತೋತ್ರ ಹೇಳ್ತೇವಲ್ಲ ನಿತ್ಯ, ಎಲ್ಲಿದ್ದದು? ನಾರಾಯಣಾಷ್ಟಾಕ್ಷರ ಕಲ್ಪನೆ ಗೊತ್ತಾಯ್ತಾ? ಇದು ಜಿತಂತೆ ಸ್ತೋತ್ರ ಹೇಳ್ಬೇಕಾದ್ರೆ ಪಂಚರಾತ್ರೆ ನಾರಾಯಣ ಸಂಹಿತಾಯಾಮ್ ಅಷ್ಟಾಕ್ಷರ ಕಲ್ಪೆ ಜಿತಂತೆ ಸ್ತೋತ್ರಂ ಅಂತಲೇ ಹೇಳಬೇಕು. ನಿವೃತ್ತಾದೀನಿ ಕರ್ಮಾಣಿ ಅಪರೋಕ್ಷೇಶ. ಇಷ್ಟು ಎಂಟೈರ್ ಫಿಲಾಸಫಿ ಸಮರಿ ಕೊಡ್ತಾರೆ ಹೇಗಿದೆ. ನಿವೃತ್ತವಾದಂಥ ಕರ್ಮಗಳು ಅಂದರೆ
ಆಫ್ಟರ್ ರಿಟೈರ್ಮೆಂಟ್ ಮಾಡಿದ ಕರ್ಮಗಳು ಅಂತಲ್ಲ, ನಿವೃತ್ತವಾದ ಮೇಲೆ ಮಾಡಿದ ಕರ್ಮಗಳು ಅಂತಾರೆ. ಫಲ ನಿವೃತ್ತವಾದ ಕರ್ಮಗಳು. ಅದು ತಪ್ಪರ್ಥ ಮಾಡ್ಕೊಂಡು ರಿಟೈರ್ ಆದವ್ರು ಮಾತ್ರ ಬರಲಿಕ್ಕೆ ಇದೇ ಕಾರಣ ಇರಬೇಕು. ನಿವೃತ್ತಾದೀನಿ ಕರ್ಮಾಣಿ ಅಪರೋಕ್ಷೇಶ ದೃಷ್ಟಯೇ. ಫಲ ನಿವೃತ್ತಿಯಿಂದ ಯಾರು ಕರ್ಮಗಳನ್ನು ಮಾಡ್ತಾರೋ ಅವೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಇದು ಈ ಜ್ಞಾನ ಕೇಳಬೇಕು ಅಂತ ಆಯ್ತಲ್ಲ, ಫಲ ಕೇಳುವಾರೆ ಅಪರೋಕ್ಷ ಜ್ಞಾನ ಕೇಳಬೇಕು, ಅವ್ರು ಬೇರೆ ಫಲ ಮೊದಲು ಜ್ಞಾನ ಕೇಳಬೇಕು, ಆಮೇಲೆ ಅಪರೋಕ್ಷ ಜ್ಞಾನ ಕೇಳಬೇಕು, ಆಮೇಲೆ ಆನಂದ ಉನ್ನಾಹ 3 ಕೇಳಬೇಕು. ಅಲ್ಲಿಗೆ 8. ಅಪರೋಕ್ಷೇಶ ದೃಷ್ಟಯೇ. ಅಪರೋಕ್ಷೇಶ ದೃಷ್ಟಿಸ್ತು ಮುಕ್ತವು ಕಿಂಚಿನ್ನ ಮಾರ್ಗತೆ. ಅಪರೋಕ್ಷೇಶ ದೃಷ್ಟಿ ಅಪರೋಕ್ಷ ಜ್ಞಾನಕ್ಕೆ ಮಾತ್ರ, ಮುಕ್ತಿ ಇನ್ನೇನು ಬೇಕಿಲ್ಲ, ಅಪರೋಕ್ಷ ಜ್ಞಾನ ಸಾಕು. ಆದರೆ ಜ್ಞಾನ ಉನ್ನಾಹ ಅವಕ್ಕೆಲ್ಲ ಬೇಕು. ಆದರೆ ಮೋಕ್ಷ ಕನ್ಫರ್ಮ್. ಇನ್ನೂ ಹೇಳೋದಾದರೆ, ನಾನು ಫಲಾಪೇಕ್ಷೆ ಬಿಟ್ಟು ನಿವೃತ್ತ ಕರ್ಮ ಮಾಡ್ತಿದ್ದರೆ ಒಂದು ಸ್ಟೇಜಲ್ಲಿ ಅಪರೋಕ್ಷ ಜ್ಞಾನ ಕನ್ಫರ್ಮ್ ಮಾಡಿದ್ದಾಗೆ, ಅಪರೋಕ್ಷ ಜ್ಞಾನದ ಮುಕ್ತಿ ಕನ್ಫರ್ಮ್. ಆಮೇಲೆ ಮಾಡಿದರೆ ಆನಂದ ಉನ್ನಾಹ ಕನ್ಫರ್ಮ್. 3 ಸ್ಟೇಜಲ್ಲಿ ಚೆನ್ನಾಗಿ ಓದಿದ್ರೆ ಪಾಸ್ ಆಗ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ. ಸಾಮಾನ್ಯವಾಗಿ ಫೇಲ್ ಆಗೋರು ಎಷ್ಟು ಜನ? ಮೆಡಿಕಲಿ ದೊಡ್ಡ ದೊಡ್ಡ ಕೋರ್ಸ್ ಆರಿಸ್ಕೋತಾರಲ್ಲ, ಅದರಲ್ಲಿ ಎಷ್ಟು ಜನ ಫೇಲ್ ಆಗ್ತಾರೆ? ಜನರಲ್ಲಿ ಕಡಿಮೆ ಆಗ್ತಾರೆ. ಮೊದಲು ಫಿಲ್ಟ್ ಭಾಳ ಜನ ಆಗ್ತಾರೆ, ಮುಂದೆ ಬರ್ತಾ ಬರ್ತಾ ಹಾಗಾಗೋದಿಲ್ಲ. ಡಿಸ್ಕಂಟಿನ್ಯೂ ಮಾಡೋದು ತುಂಬ ಕಡಿಮೆನೇ. ಅದೇ ರೀತಿ ಜನ ಒಳ್ಳೆಯ ಮಾರ್ಗದಲ್ಲಿ ಇದ್ದಾಗ ಏನೋ ವಿಶೇಷ ಒಂದು ಕಾರಣ ಇಲ್ಲದೆ ಹೋದರೆ ಏನಾಗುತ್ತೆ? ಕೆಲಸ ಮುಗಿಯುತ್ತೆ ಅಂತ ಅರ್ಥ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಕರ್ಮಾನುಷ್ಠಾನ ಮಾಡ್ಕೊಂಡಿದ್ದರೆ ಅಪರೋಕ್ಷ ಜ್ಞಾನ ಬಂದೇ ಬರುತ್ತೆ. ಅದು ಬಂದ ಮೇಲೆ ಮುಕ್ತಿ ಬಂದೇ ಬರುತ್ತೆ. ಅಪರೋಕ್ಷೇಶ ದೃಷ್ಟಿಸ್ತು ಮುಕ್ತೋ ಕಿಂಚಿನ್ನ ಮಾರ್ಗತೆ. ಕಿಂಚಿನ್ನ ಮಾರ್ಗತೆ ಅಂದ್ರೇನು? ಬೇರೆ ಏನೂ ಬೇಕಿಲ್ಲ ಅದಕ್ಕೆ. ಅಪರೋಕ್ಷ ಮುಕ್ತಿಗೆ ಹೋಗ್ಬೇಕಾದ್ರೆ ಇನ್ನೇನೂ ಬೇಕಿಲ್ಲ. ಆದರೆ ಸರ್ವಂ ತದ್ ಅಂತರಾಧಾಯ. ಅದು ಉಳಿದ ಏನೇ ಮಾಡಿದರೂ ಕೂಡ ಮಧ್ಯೆ ಒಂದು ಕೂತಿದೆ, ಯಾವುದೋ ಅಪರೋಕ್ಷ ಜ್ಞಾನ ಆಗಿಲ್ಲ ಅನ್ನೋ ಪಾಯಿಂಟ್ ಇದೆ. ಈ ಸಾಕಷ್ಟು ಸಾಧನೆ ಮಾಡಿ ಹಾಕಿಬಿಟ್ಟಿದ್ದಾನೆ, ಎಲ್ಲ ಸರಿಯಾದ್ದೇ ಮಾಡಿದ್ದಾನೆ, ಅಪರೋಕ್ಷ ಜ್ಞಾನ ಆಗಿಲ್ಲ. ಕೊನೆಗೇನದೀಗ ಎಲ್ಲ ಇದೆ, ಇನ್ನೂ ಬಸ್ ಬಂದಿಲ್ಲ ಅಂತೀವಲ್ಲ ಹಾಗೆ ಕೂತ್ ಕೂಡ್ಲಕ್ಕಾಗೋದಿಲ್ಲ. ಅಲ್ಲೇ ಕೂತ್ ಮಲಗಿಬಿಟ್ರೆ ಹೋಗಿಬಿಡುತ್ತೆ ಬಸ್. ಅದಕ್ಕೆ ಅಲ್ಲಿ ಅದೊಂದು ಬಂದಿಲ್ಲ, ಎಲ್ಲ ಕೆಲಸ ಆಗಿದೆ, ಬರಬೇಕು, ಹತ್ತಬೇಕಷ್ಟೆ. ಸಾಮಾನ್ಯವಾಗಿ ಬರುತ್ತೆ, ಇಲ್ಲ ಅಂತಲ್ಲ. ಒಮ್ಮೊಮ್ಮೆ ಏನಾಗ್ಬೋದು, ಬಸ್ ಕ್ಯಾನ್ಸಲ್ ಅಂದ್ಬಿಡ್ಬೋದು, ಯಾವುದೋ ಕಾಲಕ್ಕೆ ನಿಂತೋಯ್ತು ಅಂತ ಕೇಸ್ ಕಡಿಮೆ. ಆ ರೀತಿಯದ್ದು ಯಾರು ರಿಸರ್ವೇಷನ್ನೇ ಮಾಡಿಸೋದಿಲ್ಲ. ಆ ಥರ ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇದ್ದರೆ ಏನು ಮಾಡಿಸೋದಿಲ್ಲ. ಜನರಲಿ ನಡೆದೇ ನಡೆಯುತ್ತೆ. ಸ್ವತಃ ಪ್ರಾಮಾಣ್ಯ ಅಂತೀವಲ್ಲ ಹಾಗೆ. ಒಮ್ಮೊಮ್ಮೆ ಅದು ಯಾವುದೋ ಕಾರಣದಿಂದ ಕೈ ಕೊಡ್ಬೋದು ಅಷ್ಟೆ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಆಗಿಲ್ಲ, ಅದು 100% ಯೋಚನೆ ಮಾಡಾಗೆ ಏನೋ ಮುಂದೆ ಜನ್ಮ ಮಾಡಿಸಿ ಎಲ್ಲ ಮಾಡಿಸ್ತಾರೋ ಯೋಚನೆ ಮಾಡೋಕ್ಕಾಗಲ್ಲ. ಮಾಡಿಸ್ತಾರೆ. ಹಿಂದೆ ಹೇಳಿದ್ದಾನೆ ಈಗಾಗಲೇ. ಅರ್ಜುನ ಪ್ರಶ್ನೆ ಕೇಳಿದ್ದ, ಏನಂತ? ಸಾಧನೆ ಮಾಡೋಕ್ಕೆ ಹೊರಟಿದ್ದಾನೆ, ಆಗಲಿಲ್ಲ, ಸತ್ತು ಹೋಗ್ತಾನೆ, ಏನು ಮಾಡಬೇಕಾಗಂತ ಕೇಳಿದ್ದ. 6ನೇ ಅಧ್ಯಾಯದಲ್ಲಿ ಬರುತ್ತೆ ಮುಂದೆ. ಅವಾಗ ಏನು ಹೇಳ್ತಾರೆ? ಯೋಚನೆ ಮಾಡಬೇಕಾಗಿಲ್ಲ. 2 ಅಡ್ವಾಂಟೇಜ್, ಅದು ಡೀಟೇಲಾಗಿ ಮುಂದೆ ಬರುತ್ತೆ. ಮೊದಲು ಎಷ್ಟು ಮಾಡಿದ್ದಾರೋ ಅಷ್ಟಕ್ಕೆ ಫಲ ಇದೆ. ಫಸ್ಟ್ ಎಷ್ಟು ಮಾಡಿದ್ದು ಕೆಲವು ಸಿ.ಎ ಮಾಡೋದಿಲ್ಲ, ಬಟ್ ಕೋರ್ಸ್ ಮಾಡಿರ್ತಾರಲ್ಲ ಒಂದು ಪಾರ್ಟ್ ಅವ್ರದ್ದೆಲ್ಲೋ ಅಸಿಸ್ಟೆಂಟಾಗಿ ಸೇರ್ಕೊಂಡ್ಬಿಡ್ತಾರೆ, ಬೇಕಾಷ್ಟು ಮಾಡೋಕ್ಕೆ ಬರೋದು. ಅವ್ರು ಸೈನ್ ಹಾಕೊಂಡು ಮಾಡಿಸ್ಬಿಟ್ಟು ಹುಡುಗಿ ಕೆಲಸ ಅವ್ರು ಮಾಡ್ಬೋದು, ಗೊತ್ತಾಯ್ತಾ? ಆ ಥರ. ಆಮೇಲೆ ಒಂದು ಅಡ್ವಾಂಟೇಜ್, 2ನೇ ಅಡ್ವಾಂಟೇಜ್ ಏನು ಗೊತ್ತಾ? ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟು. ಒಳ್ಳೆ ಯಾವುದೇ ಕೆಟ್ಟ ಜನ್ಮ, ಎಂಥ ಜನ್ಮ ಬರುತ್ತಾ ಆತನಿಗೆ? ಒಳ್ಳೆ ಜನ್ಮ ಬರುತ್ತೆ. ಇನ್ನೂ ಮುಂದೆ ಹೋಗಿದ್ದರೆ ಧೀಮತಾಮೇವ, ಯೋಗಿಗಳ ಮನೆಯಲ್ಲೇ ಹುಟ್ಟುಬಿಡ್ತಾರೆ. ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ. ಕೇಳಿದ್ರಲ್ಲ, ಆ ಬುದ್ಧಿ ಸಂಯೋಗ ಶುರುವಾಗುತ್ತೆ. ಎಲ್ಲಿಗೆ ನಿಂತಿದ್ದ ಅಲ್ಲೇ ಶುರುವಾಗಿ. ನೆಕ್ಸ್ಟ್ ಪೇಜ್ ನಮ್ಮ ಅಕೌಂಟ್ ಹೋದರೆ ಏನು ಮಾಡ್ತೀವಿ ಮೊದಲು? ಇಲ್ಲಿ ಎಣ್ಣಲ್ಲಿ ಮೇಲೆ ಹಾಕೋತಾರೆ, ಟೋಟ್ಲ್ ಬರ್ತಾ ಹೋಗ್ತಾರೆ. ಆ ರೀತಿ ಮುಂದಕ್ಕೆ ಬ್ಯಾಕ್ ಫಾರ್ ಬರದೆ ಹೋದ್ರೆ ಏನಾಗುತ್ತೆ ಇಲ್ದರೆ ಒಂದೊಂದೇ ಪೇಜ್ ಕೌಂಟ್ ಮಾಡ್ತಾ ಹೋಗ್ತಾರೆ. ಹೋಗಿದ್ದ ಕೊನೆ ಪೇಜ್ ಮುಂದೆ ಇರುತ್ತೆ, ಸೊನ್ನೆ ಬಿಟ್ಬಿಡೋದು ಅಷ್ಟೇ. ಹಾಗಾಗಬಾರ್ದು. ಅದು ಈ ಪದ್ಧತಿ, ದೇವ್ರು ಹಾಕಿಕೊಟ್ಟ ಪದ್ಧತಿನೇ ನಾವು ಉಪಯೋಗಿಸ್ತಿರೋದು. ಬ್ಯಾಕ್ ಫಾರ್ವರ್ಡ್ ಇದೇ ಕಾನ್ಸೆಪ್ಟಲ್ಲಿ ಬಂದಿರೋದು. ಬ್ರಾಟ್ ಫಾರ್ವರ್ಡ್ ಅಂದರೆ ಅದೇ ಅರ್ಥ. ಸರ್ವಂ ತದಂತರಾಧಾಯ ಮುಕ್ತಯೇ ಸಾಧನಂ ಭವೇತ್ ನ ಕಿಂಚಿತ್ ಅಂತರಾಧಾಯ ನಿರ್ವಾಣಾಯ ಅಪರೋಕ್ಷ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾತ್ರ ಏನೇನೇವು ಎಲ್ಲ ಮಾಡಬಾರದು, ಎಷ್ಟು ಬೇಕಾದ್ರೂ ಮಾಡಲಿ, ಮಾಡಬೇಕಾದ್ರೆ ಎಲ್ಲ ಬಿಟ್ಟುಬಿಡಲಿ, ಮೋಕ್ಷ ಮಾತ್ರ ಗ್ಯಾರಂಟಿ. ಅಲ್ಲಿ ಸಿಗೋ ಇದ್ದೇ ಇರುತ್ತೆ, ಬಟ್ ಮೋಕ್ಷ ತಪ್ಪು ಅಂತ ಆಗೋದಿಲ್ಲ. ಇತಿ ಯುಕ್ತಂ ನಾರಾಯಣ. ಮುಂದೆ ಹೇಳಿ ಸೈನ್ ಮಾಡಿಬಿಟ್ಟಿದ್ದಾನೆ ಹೋಗಿಬಿಟ್ಟು. ಅವ್ನು ಎಂಥ ಕೇಸ್ ಹಾಕಿದ್ರು ಯಾವ ಕೇಸ್ ಹಾಕ್ಲಿಕ್ಕೆ ಬರೋಲ್ಲ, ಆಬ್ಜೆಂಟ್ ಅಂತ ಕೇಸ್ ಹಾಕ್ಲಿಕ್ಕೆ ಬರೋಲ್ಲ. ಸೈನ್ ಮಾಡಿ ಹೋಗಿದ್ದಾರೆ, ಆ ಥರ ಬೇಕು ಕೇಸ್ ಹಾಕಿರಿ. ಅದು ಬಂದೇ ಇಲ್ಲ ಅಂತ ಕೇಸ್ ಹಾಕ್ಲಿಕ್ಕೆ ಬರೋಲ್ಲ. ಯಾಕೆ? ಅದು ಕನ್ಫರ್ಮ್ಡು. ಸೊ ಆ ಥರ ಯಾರು ಅದೇ ಮಾಡಿಬಿಟ್ರೆ ಛತ್ರಿ ಇಟ್ಟು ಹೋಗ್ಬಿಡ್ತಾರೆ. ಸೈನ್ ಮಾಡಿ ಛತ್ರಿ ಇಟ್ಟು ಹೋಗ್ಬಿಡ್ಬೋದು. ಮತ್ತು ಸಾಯಂಕಾಲದಾಗ ಬುದ್ಧಿನ ಸರ ಬರ್ತಾರೆ. ಯಾರೋ ಬಂದು ನೋಡಿ ಇದೆ ಬಂದಿದ್ದಾರೆ ನೋಡಿ ಸತ್ತೋರು ಅಂತ ಹೇಳ್ತಾರೆ ಅಷ್ಟೇ. ಅತಏವ ಸಮುಚ್ಚಯ ನಿಯಮೋ ನಿರಾಕೃತಃ. ಎಷ್ಟು ಇಂಪಾರ್ಟೆಂಟ್. ಅತಏವ ಸಮುಚ್ಚಯ ನಿಯಮೋ ನಿರಾಕೃತ. ಈ ಪದ ಅರ್ಥ ಆಗ್ಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು. ನಾಳೆ
ಈ ಪದಕ್ಕೆ ಎಷ್ಟು ಅರ್ಥ ಇದೆ. ಇಷ್ಟೇ ಸಣ್ಣ ಪದ ಅದು, ಎಷ್ಟು ವಿಶೇಷವನ್ನು ಆಚಾರ್ಯ ಹೇಳ್ತಾರೆ.